ಏನೋ ಮಾಡ್ತೀವಂದ್ರೆ ನಾವು ಕರ್ತನನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾಕೆ ಬೆಳಗಿನ ಸಮಯದಲ್ಲಿ ಸೇರಿದೀವಿ ಅಂತ ಹೇಳಿದ್ರೆ, ಅದೃಶ್ಯನಾಗಿ ಕಾಣತಕ್ಕಂತ ಕರ್ತನನ್ನ ದೃಶ್ಯವಾಗಿ ನಮ್ಮ ಮುಂದೆ ಕಾಣ್ಲಿಕ್ಕೆ ನಾವು ಪ್ರಿಪೇರ್ ಆಗ್ತಾ ಇದೀವಿ. ಒಂದಿನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಮುಖಾಮುಖಿಯಾಗಿ ಕಾಣ್ತೇವೆ. ಅವ್ರ ಜೊತೆ ನಾವು ಓಡಾಡ್ತೇವೆ, ಅವ್ರ ಕರ ಹಿಡಿತೇವೆ, ಅವ್ರ ಜೊತೆ ನಾವು ಬದುಕ್ತೇವೆ. ಅದಕ್ಕಾಗಿ ನಾವು ಈ ಪ್ರಾರ್ಥನೆಗಳ ಮುಖಾಂತರ, ಈ ಬೋಧನೆಗಳ ಮುಖಾಂತರ ನಮ್ಮ ಜೀವಿತವನ್ನ ಆತ್ಮಿಕವಾಗಿ ಹಸನು ಮಾಡ್ಲಿಕ್ಕೆ ನಾವು ಈ ಬೆಳಗಿನ ಸಮಯದಲ್ಲಿ ಎದ್ದು ಕುಳಿತಿದ್ದೇವೆ. ಹಾಗಾಗಿ ಕಾರ್ಯಗಳಾಗಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಪ್ರಾಮುಖ್ಯವಾದ ವಿಚಾರಗಳು ಯಾವುದು ಅಂತ ನೋಡುವಾಗ, ಒಂದು, ಈ ಲೋಕದಲ್ಲಿ ಒಂದಲ್ಲ ಒಂದು ರೀತಿ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಈ ಲೋಕ ಜನಗಳ ಹಾಗೆ ನಾವು ಹಾಗೇನೆ. ಮೊದಲನಾಗಿ ನಾವು ಪಾಪಿಗಳಾಗಿದ್ದೀವಿ, ದೇವರು ನಮ್ಮನ್ನ ಕ್ಷಮಿಸಿ ನಡೆಸ್ತಾರೆ ಎಂಬ ಭಾವನೆ ನಮ್ಮಲ್ಲಿ ಹುಟ್ಟಬೇಕು. ಅನೇಕ ವೇಳೆ ಈ ವಿಚಾರವನ್ನು ನಾವು ಮರೆತು ಜೀವಿಸ್ತೇವೆ. ನಾವು ನಮ್ಮ ಪಾಪಗಳನ್ನ ಕ್ರಿಸ್ತನಲ್ಲಿ ಒಪ್ಪಿಸಿಕೊಡುವ ಮನೋಭಾವನೆ, ಸರಳವಾದ ಮನೋಭಾವನೆ ನಮ್ಮಲ್ಲಿ ಇರಬೇಕು. ಎರಡನೇದಾಗಿ ಹೇಳ್ತದೆ, ನಮ್ಮ ಜೀವಿತವನ್ನ ದೇವರಿಗೆ ಒಪ್ಪಿಸ್ಬೇಕು ಅಂತ ಹೇಳ್ತದೆ. ನಮ್ಮ ಜೀವಿತ ಅಂದ್ರೆ ನಮ್ಮ ಆಲೋಚನೆ, ನಾವು ಮಾಡೋ ಕಾರ್ಯಗಳು, ನಾವ್ ಏನನ್ನ ಕಾರ್ಯಗಳನ್ನ ಮಾಡ್ತೀವಿ, ಏನನ್ನ ಆಲೋಚನೆ ಮಾಡ್ತೀವಿ, ಎಲ್ಲವೂ ಅದು ದೇವರಿಗೆ ಒಪ್ಪಿಸ್ಕೊಡ್ತಕ್ಕಂಥವ್ರಾಗಿರ್ಬೇಕು ಅಂತ ಹೇಳ್ತದೆ. ಮೂರನೇದಾಗಿ ಹೇಳ್ತದೆ, ನಮ್ಮ ನಡೆಸಿರ್ತಕ್ಕಂಥ ದೇವರಿಗೆ ನಾವು ಕೃತಜ್ಞರಾಗಿ ಜೀವಿಸೋದನ್ನ ಕಲಿಬೇಕು ಅಂತ ಹೇಳ್ತದೆ. ನಮ್ಮ ದೇವರು ನಡೆಸಿದ್ದಾರೆ, ನಾವು ಪಾಪಿಗಳು, ನಮ್ಮ ಪಾಪವನ್ನ ದೇವರು ಒಪ್ಪಿಸಿದ್ದೇವೆ. ಆ ದೇವರು ಇವತ್ತು ನನ್ನನ್ನು ನಡೆಸ್ತಿದ್ದ, ನನ್ನ ಕುಟುಂಬವನ್ನ, ನನ್ನ ಮಕ್ಕಳನ್ನ ನಡೆಸ್ತಿದ್ದಾರೆ ಅನ್ನತಕ್ಕಂಥದನ್ನ ಮನಸ್ಸಿನಲ್ಲಿಟ್ಟುಕೊಂಡು ದೇವರಿಗೆ ನಾವು ಕೃತಜ್ಞರಾಗಿ ಜೀವಿಸೋದನ್ನ ಕಲಿಬೇಕು. ಅದಕ್ಕೆ ಏನ್ ಮಾಡೋಣ? ವಾಕ್ಯ ಹೇಳ್ತದೆ, ಅನೇಕ ವೇಳೆ ಮನುಷ್ಯ ದೇವರನ್ನು ಹುಡುಕಲ್ಲ, ಪಾಪವನ್ನು ಹುಡುಕ್ತಾನೆ ಅಂತ ಹೇಳ್ತದೆ. ನಾವು ದೇವರನ್ನು ಹುಡುಕಬೇಕು, ನಾಟ್ ಸಿನ್ ಅಂತ ಹೇಳ್ತದೆ. ಇವತ್ತು ಯಾಕೆ ಆತ್ಮಿಕ ರೀತಿಯಲ್ಲಿ ಕುಗ್ಗಿ ಹೋಗಿದ್ದೇವೆ? ಯಾಕೆ ಸಮಸ್ಯೆಗಳು ಬಂದಾಗ ನಿರಾಶೆಗಳು ಹೊಂದ್ಬಿಡ್ತೇವೆ? ಪ್ರಾರ್ಥನೆ ಮಾಡೋದು ನಿರಾಶೆ ಆಗ್ಬಿಡ್ತೇವೆ, ವಾಕ್ಯ ಕೇಳೋದು ನಿರಾಶೆ ಆಗ್ಬಿಡ್ತೇವೆ, ಬೋಧನೆ ಮಾಡೋದು ನಿರಾಶೆ ಆಗ್ಬಿಡ್ತೇವೆ. ಅನೇಕ ವೇಳೆ ನಮ್ಮ ಜೀವಿತದ ಮೇಲೆ ನಮಗೆ ಒಂದು ರೀತಿಯಾದ ಕಹಿಯಾದ ಒಂದು ಭಾವನೆ ಹುಡ್ತದೆ. ಜೀವನ ಯಾಕಪ್ಪ ಅಂತ ಆಗ್ಬಿಡ್ತದೆ, ನೊಂದು ಹೋಗಿರ್ತಾರೆ. ಪ್ರಿಯರೇ, ಬೆಳಗಿನ ಸಮಯದಲ್ಲಿ ನಾವು ದೇವರನ್ನು ಹುಡುಕ್ತಕ್ಕಂಥವ್ರು ಆಗ್ಬೇಕು ಅಂತ ಹೇಳ್ತದೆ. ಯಾಕೆ ದೇವರನ್ನು ಹುಡುಕಬೇಕು ಅಂದ್ರೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಸ್ವಲ್ಪ ಸುತ್ತಮುತ್ತ ನಾವು ನೋಡುವಾಗ, ನಮ್ಮ ವಾತಾವರಣವನ್ನು ನೋಡುವಾಗ, ನಾವು ಜೀವಿಸ್ತಕ್ಕಂಥ ಈ ಒಂದು ಲೋಕವನ್ನ, ನಾವು ಜೀವಿಸ್ತಕ್ಕಂಥ ಪ್ರದೇಶವನ್ನ ನೋಡ್ಬೇಕಾದ್ರೆ ನೋಹನ ಕಾಲದ ಜ್ಞಾಪಕ ಬಂದ್ಬಿಡ್ತದೆ. ಅನೀತಿ ತುಂಬಿತ್ತು ಅಂತ ಹೇಳ್ತದೆ, ಮೋಸ ತುಂಬಿತ್ತು ಅಂತ ಹೇಳ್ತದೆ, ನೈತಿಕತೆ ಇರಲಿಲ್ಲ ಅಂತ ಹೇಳ್ತದೆ, ದೇವರಿಗೆ ವಿರುದ್ಧವಾಗಿ ಮಾಡತಕ್ಕಂಥ ಕಾರ್ಯಗಳು ತುಂಬಾ ಇತ್ತು ಅಂತ ಹೇಳ್ತದೆ, ದೇವರಿಗೆ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ತುಂಬಾ ಇತ್ತು ಅಂತ ಹೇಳ್ತದೆ. ಇಂಥ ಸಂದರ್ಭದಲ್ಲಿ ನೋಹನು ನೀತಿವಂತನಾಗಿದ್ದ ಅಂತೇಳಿ ವೇದ ಹೇಳ್ತದೆ. ಪ್ರಿಯರೇ, ನೋವ ನಮ್ಮ ಹಾಗೆ ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿನೇ, ಆದ್ರೆ ದೇವರ ಭಕ್ತ. ಈಗೇನು ನಮ್ಮ ಸುತ್ತಮುತ್ತ ನಡೀತಕ್ಕಂಥ ಪಾಪದ ಕಾರ್ಯಗಳು ಇರಬಹುದು, ಲೋಕದ ಲೌಕಿಕತೆ ಇರಬಹುದು, ಇದಕ್ಕಿಂತ ಹೆಚ್ಚಾಗಿ ಹಾವುಗಳು ಇತ್ತು, ನೋನ್ ಕಾಲದಲ್ಲಿ ಇತ್ತು. ಆ ಜನಗಳ ಅನೈತಿಕತೆ ತುಂಬಿದ ನಿಮಿತ್ತವಾಗಿ ದೇವರು ನೋವನ ಕಾಲವನ್ನ ಜಲಪ್ರಳಯ ಉಂಟು ಮಾಡಿ ಅದನ್ನ ಅಳಿಸ್ಬೇಕು ಅಂತೇಳಿ ದೇವರು ನಿರ್ಧಾರ ಮಾಡಿರಂತ ವೇದ ಹೇಳ್ತದೆ. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ನಾವು ಹೋಲಿಕೆ ಮಾಡ್ಬೇಕಾದ್ರೆ ಆ ಒಂದು ಪಾಪ ಈಗಲೂ ತುಂಬಿ ತುಳುಕ್ತಾ ಇದೆ. ಆದ್ರೆ ನೋಹ ಒಳ್ಳೆಯವನಾಗಿದ್ದ ಅಂತ ಹೇಳ್ತದೆ. ಕಾರಣ ಇಷ್ಟೇ, ನೋಹ ದೇವರನ್ನ ಆಶ್ರಯಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಮತ್ತು ಕುಟುಂಬದವರಾಗಿದ್ರು ಅಂತ ಹೇಳ್ತದೆ. ಯಾವ ವ್ಯಕ್ತಿ, ಯಾವ ಕುಟುಂಬ ದೇವರನ್ನ ಆಶ್ರಯಿಸಿಕೊಂಡು ದೇವರ ಮೇಲೆ ಭರವಸೆ ಬಿಟ್ಟು ದೇವರ ಆಶೀರ್ವಾದನ ಹುಡುಕತಕ್ಕಂಥವ್ರು ಆಗಿದ್ದಾರೋ ಅವ್ರಿಗೆ ಎಂದಿಗೂ ಅಳಿವಿಲ್ಲ. ನೋನು ಕಾಲದಲ್ಲಿ ಆಗಿರತಕ್ಕಂಥ ಘಟನೆಯ ನಾನು ನೆನೆಸ್ಕೊಂಡ್ರೆ ಒಂದು ಘೋರವಾದ ಘಟನೆ.
ಬಟ್ ದೇವರು ನಂಬಿರ್ತಕ್ಕಂಥ ಈ ಕುಟುಂಬ ನೋಹ ಒಂದು ಆಶ್ರಯ ತಾಣಕ್ಕೆ ಅವರನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ನಾವು ಸತ್ಯವೇದದಲ್ಲಿ ಓದ್ತೀವಿ. ನೋಡಿ ಪ್ರಿಯರೇ, ಬೆಳಗಿನ ಸಮಯದಲ್ಲಿ ದೇವ್ರು ಹೇಳ್ತಕ್ಕಂಥದ್ದು, ನಾವು ಒಂದು ಆಶ್ರಯ ಸ್ಥಾನವನ್ನ ಹುಡುಕಿ ನಾವು ಈ ಆತ್ಮಿಕ ರೀತಿಯ ಪ್ರಯಾಣವನ್ನು ಮಾಡ್ತಕ್ಕಂಥವ್ರು. ಆ ಆಶ್ರಯ ಸ್ಥಾನ ಯಾವುದಂದ್ರೆ ದೇವರು ಕೊಡ್ತಕ್ಕಂಥ ವಾಗ್ದಾನದ ದೇಶ ಪರಲೋಕ ಎಂಬುದಾಗಿ ವೇದ ಹೇಳ್ತಾರೆ. ಹಾಗಾಗಿ ಇದನ್ನ ನೋಡ್ಕೊಂಡು ನಾವು ಹೋಗ್ತಕ್ಕಂಥವ್ರು, ನಾವು ದೇವರನ್ನು ಹುಡುಕತಕ್ಕಂಥದ್ದು ಅಗತ್ಯತೆ ಇದೆ. ನೀವು ಹುಡುಕ್ರಿ, ನಾ ಸಿಗ್ತೇನೆ ಅಂತ ಹೇಳ್ತದೆ. ಎಲ್ಲವನ್ನ ಹುಡುಕ್ತೇವೆ ಈ ಲೋಕದಲ್ಲಿ. ನಮ್ಮ ಆರೋಗ್ಯವನ್ನು ಹುಡುಕ್ತೇವೆ, ನಮ್ಮ ಆಹಾರವನ್ನು ಹುಡುಕ್ತೇವೆ, ನಮ್ಮ ಸಂಬಂಧಗಳನ್ನು ಹುಡುಕ್ತೇವೆ. ನಾವು ಎಲ್ಲ ಒಳ್ಳೇದಿರ್ಬೇಕಂತ ಬಯಸ್ತೇವೆ. ಆ ಒಳ್ಳೇದನ್ನ ನಾವು ಹುಡ್ಕೊಂಡು ಇವತ್ತು ಹೋಗ್ತೇವೆ. ಅದಕ್ಕಾಗಿ ಹಣ ವ್ಯಯ ಮಾಡ್ತೇವೆ, ಸಮಯವನ್ನು ವ್ಯಯ ಮಾಡ್ತೇವೆ. ಎಲ್ಲವನ್ನ ನಮ್ಮ ಜೀವಿತದಲ್ಲಿ ಎಲ್ಲವನ್ನ ನಾವು ಈ ದಿನ ಏನ್ ಮಾಡ್ತೇವೆ ಅಂದ್ರೆ ಅದಕ್ಕೆ ದಾರಿ ಎರಿತೇವೆ. ಆದ್ರೆ ಪರಲೋಕ ರಾಜ್ಯ ಹುಡುಕಲಿಕ್ಕಾಗಿ ನಾವು ಸ್ವಲ್ಪ ಹಿಂದೇಟ ಆಗ್ತಕ್ಕಂಥವ್ರಾಗಿದ್ದೇವೆ ಏನೋ ಅನಿಸ್ತದೆ. ಇವತ್ತು ನಾವು ಪರಲೋಕ ರಾಜ್ಯವನ್ನು ಹುಡುಕಲಿಕ್ಕೆ ನಾವು ನಮ್ಮ ಹೆಜ್ಜೆಗಳನ್ನ ನಂಬಿಕಸ್ಥರಾಗಿ ಕ್ರಿಸ್ತನೊಂದಿಗೆ ನಾವು ಇಡ್ಬೇಕಾಗ್ತದೆ. ಅದಕ್ಕೆ ಸತ್ಯವೇದ ಏನ್ ಹೇಳ್ತದೆ ಅಂತ ನೋಡಿದಾಗ, ಆಮೋಸ 5ನೇ ಅಧ್ಯಾಯ 4ನೇ ವಚನದಲ್ಲಿ ಒಂದು ಮಾತು ಹೇಳ್ತದೆ. ನಾನು KJV ಬೈಬಲ್ ಅಂತ ತೆಗೆದುಕೊಂಡಿರ್ತಕ್ಕಂಥ ಓದ್ತೇನೆ. ನನ್ನನ್ನು ಹುಡುಕ್ರಿ, ಜೀವಿಸ್ತೀರಾ ಅಂತ ಹೇಳ್ತದೆ. ನನ್ನನ್ನು ಹುಡುಕ್ರಿ, ನೀವು ಜೀವಿಸ್ತೀರಾ. ಬಿಕಾಸ್ ಯಾಕಂದ್ರೆ ಜೀಸಸ್ ಕ್ರೈಸ್ಟ್ ಈಸ್ ಅವರ್ ಲೈಫ್ ಗಿವರ್ ಅಂತ ಹೇಳ್ತಾರೆ. ನಮಗೆ ಜೀವನವನ್ನ ಕೊಡ್ತಕ್ಕಂಥವ್ರು ಅವರು. ನೋಡಿ, ಅನೇಕ ವೇಳೆ ನಮ್ಮ ಜೀವನವನ್ನ ಲೌಕಿಕವಾಗಿ ಲೋಕದ ಮೇಲೆ ಇಟ್ಟುಕೊಂಡು ಜೀವಿಸುವಾಗ ನಾವು ಸೋಲನ್ನ ಕಾಣ್ತೇವೆ, ನಿರಾಶೆಯನ್ನ ಕಾಣ್ತೇವೆ. ಅಲ್ಲಿ ನಾವು ಏನ್ ನೆನ್ಸಿದೀವೋ ಅದು ಯಶಸ್ವಿ ಆಗೋದಿಲ್ಲ. ಬಟ್ ದೇವ್ರ ವಾಕ್ಯ ಹೇಳ್ತದೆ, ನೀವು ನನ್ನನ್ನು ಹುಡುಕ್ರಿ, ನೀವು ಜೀವಿಸ್ತೀರಾ. ಈ ಲೋಕದಲ್ಲೆಲ್ಲ ನಿರಂತರವಾದ ಜೀವನಕ್ಕೆ ನೀವು ಒಳಗೊಳ್ತೀರಾ, ಅದಕ್ಕೆ ನೀವು ಪ್ರವೇಶ ಹೊಂದ್ತೀರಾ ಎಂಬುದಾಗಿ ಹೇಳ್ತದೆ. ಅದಕ್ಕೆ ಇಸ್ರೇಲ್ ಜನರನ್ನು ನೋಡಿ ದೇವರು ಆಮೋಸನ ಮುಖಾಂತರ ಹೇಳ್ತದೆ, ನೀವು ನನ್ನನ್ನು ಹುಡುಕ್ರಿ, ನೀವು ಜೀವಿಸ್ತೀರಾ. ನೋಡಿ, ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ನಾವು ಹೋರಾಡ್ತೇವೆ, ಆದ್ರೆ ಯಾವ ಉದ್ದೇಶಕ್ಕಾಗಿ ಇವತ್ತು ನಾವು ಹುಡುಕ್ಲಿಕ್ಕೆ ಹೋಗ್ತಿದ್ವಿ, ಹೋರಾಡ್ತಿದ್ದೀವಿ? ಮೋಸ ಇದೆ, ಸ್ವಾರ್ಥ ಇದೆ, ತನ್ನದು ಅಂತ ಇದೆ, ತನಗೆ ಅಂತಾನೆ ಇದೆ. ಒಂದು ಸುಳ್ಳಿನ ಜೀವನ ಇವತ್ತು ಲೋಕ ಅದನ್ನ ಇಷ್ಟಪಟ್ಟು ಇವತ್ತು ಅದನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದೆ. ಅದೇ ಸತ್ಯ ಅಂತ ತಿಳ್ಕೊಂಡಿದೆ. ಭಕ್ತರಾಗಿರ್ತಕ್ಕಂಥ ನಾವುಗಳು ಒಂದು ವೇಳೆ ಅದರಲ್ಲಿ ಇದ್ರೆ, ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಆಶೀರ್ವಾದವನ್ನ, ವಾಗ್ದಾನವನ್ನ, ಮೌಲ್ಯವನ್ನ ಇವತ್ತು ನಮ್ಮ ಜೀವಿತದಲ್ಲಿ ಹುಡುಕಬೇಕಾಗಿದೆ. ಅದಕ್ಕೆ ಹೇಳ್ತದೆ, ಮೊದಲು ನಾನು ಪಾಪಿ ಅನ್ನತಕ್ಕಂಥದ್ದನ್ನ ನನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು. ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀನಿ ಎಂಬುದಾಗಿ ನಾನು ಮನವರಿಕೆ ಮಾಡ್ಕೋಬೇಕು. ನನ್ನ ಜೀವಿತವನ್ನು ಕ್ರಿಸ್ತನಿಗೆ ವಾಪಸ್ ಕೊಡ್ಬೇಕು. ಮತ್ತೆ ದೇವರಿಗೆ ಕೃತಜ್ಞೆಯನ್ನ ಸಲ್ಲಿಸಬೇಕು. ಖಂಡಿತವಾಗ್ಲೂ ದೇವರನ್ನು ಹುಡುಕ್ತಕ್ಕಂಥ ರೀತಿ ನೀತಿಗಳು ಇವು ಎಂಬುದಾಗಿ ಹೇಳ್ತದೆ. ಇವತ್ತು ನಾವು ಜೀವನ ಮಾಡ್ತಿದ್ದೀವಿ, ಭಾಗಿಗಳಾಗಿದ್ದೇವೆ. ಬಟ್ ಯಾವ ವಿಚಾರದ ಮೇಲೆ ಭಾಗಿಗಳಾಗಿ ನಾವು ಜೀವಿಸ್ತಾ ಇದ್ದೀವಿ? ಯಾವುದನ್ನು ಪಡೀಲಿಕ್ಕಾಗಿ ನಮ್ಮ ಉದ್ದೇಶ ಇದೆ? ಯಾವುದು ನಮಗೆ ಬೇಕು ಅನ್ನತಕ್ಕಂತ ಒಂದು ಆತುರತೆ ಇದೀವಿ ಇವತ್ತು ನಾವು. ಪ್ರಿಯರೇ, ದೇವರಿಗೆ ಬೆಳಗಿನ ಸಮಯದಲ್ಲಿ ಹೇಳ್ತಾರೆ, ಯೇಸು ಸ್ವಾಮಿ ಬೇಕಂತ ಆತುರ ಬೇಕಾಗಿದೆ. ಯೇಸು ಸ್ವಾಮಿ ಆಶೀರ್ವಾದ ಬೇಕು ಅಂತೇಳಿ ನಾವು ಹುಡುಕಬೇಕಾಗ್ತದೆ. ನಮ್ಮ ಮನಸ್ಸು ನಿರ್ಮಲವಾಗಬೇಕಾಗ್ತದೆ. ಸತ್ಯವೇದ ಹೇಳ್ತದೆ, ನಿರ್ಮಲ ಚಿತ್ರ ಧನ್ಯರು ಎಂಬುದಾಗಿ ಹೇಳ್ತಾರೆ. ಯಾಕಂದ್ರೆ ದೇವರನ್ನು ಕಾಣ್ತಾರೆ. ಸತ್ಯವೇದ ನಮಗೆ ನಮ್ಮ ಆತ್ಮಿಕ ಜೀವಿತದ ಬಗ್ಗೆ ಮತ್ತೆ ನಾವು ಬದುಕತಕ್ಕಂಥದ್ರ ಬಗ್ಗೆ ಕಲ್ಸ್ಕೊಡ್ತದೆ. ಪ್ರಿಯ, ಯೇಸು ಸ್ವಾಮಿ ನಮಗೆ ಜೀವನವನ್ನು ಕೊಡ್ತಕ್ಕಂಥವ್ರು. ಅದಕ್ಕೆ ಆಮೋಸ 4ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, ಸೊದೋಮ ಪಟ್ಟಣ ಹೇಗೆ ಬೆಂಕಿಯಿಂದ ಸುಡಲ್ಪಡ್ತೋ, ನಾಶವಂತೋ, ಆದ್ರೆ ನಾಶ ಹೊಂದಿರತಕ್ಕಂತ ಆ ಸೊದೋಮ ಪಟ್ಟಣದ ಆ ಒಂದು ಕೊಳ್ಳಿ ಉರಿತಕ್ಕಂತ ಆ ಸೌದೆ ಇದೆಯಲ್ಲ, ಕಟ್ಟಿಗೆ, ಆ ಕೊಳ್ಳಿಯಿಂದ ನಾನು ನಿಮ್ಮನ್ನು ಏನ್ ಮಾಡಿದ್ದೀನಿ ಅಂತ ಎಳೆದಿದ್ದೀನಿ, ನಿಮ್ಮನ್ನು ಹೊರಗಡೆ ಇಟ್ಟಿದ್ದೀನಿ ನಾನು. ಆದ್ರೆ ನೀವು ನನ್ನ ಕಡೆ ತಿರುಗ್ಲಿಲ್ಲಲ್ಲ ಅಂತ ಹೇಳ್ತದೆ. ಉಳಿಸಿದ್ದೀನಿ. ಬಟ್ ಇವತ್ತು ನಾವು ಬರೀ ಹೊಗೆ ಆಡೋರಾಗ್ಬಾರ್ದು. ಆತ್ಮಿಕ ಜೀವಿತ ಅನ್ನತಕ್ಕಂಥದ್ದು ಹೊಗೆ ನಮ್ಮ ಕಣ್ಣನ್ನು ನೀರು ಬರಮಾಡ್ತದೆ, ಮತ್ತೆ ಇತರರಿಗೂ ಅದು ತೊಂದರೆ ಕೊಡ್ತದೆ. ನಮ್ಮ ಆತ್ಮಿಕ ಜೀವಿತ ಅನ್ನತಕ್ಕಂಥದ್ದು, ಕ್ರೈಸ್ತ ಜೀವಿತ ಅನ್ನತಕ್ಕಂಥದ್ದು, ಅದು ನಮಗೂ ತೊಂದರೆ ಆಗ್ತಕ್ಕಂಥ ಜೀವಿತವನ್ನು ಮಾಡಬಾರ್ದು. ಮತ್ತೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರಿಗೂ ಜೀವಿತವನ್ನ ಅದು ತೊಂದರೆಗೆ ಒಳಪಡಿಸ್ತಕ್ಕಂಥ ಆತ್ಮಿಕ ಜೀವಿತವನ್ನು ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಪವಿತ್ರಾತ್ಮ ದೇವರ ಮುಖಾಂತರ ಉರಿತಕ್ಕಂಥವ್ರು ಆಗ್ಬೇಕು ನಾವು. ದೇವರ ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ. ಎಲ್ಲರನ್ನ ನಾಶ ಮಾಡಿದ್ರೂ ಒಳ್ಳೆಯವರನ್ನ ಉಳಿಸಿದ್ದೀವಿ ಅಂದ್ರೆ ಬಂದಿರ್ತಕ್ಕಂಥ ನಾವುಗಳು ಒಳ್ಳೆಯವರಾಗಿರ್ಬೇಕನ್ನೋದೇ ದೇವರ ಉದ್ದೇಶವಾಗಿದೆ ಇಲ್ಲಿ. ಅದಕ್ಕೆ ಸ್ವಾಮಿ ಹೇಳ್ತದೆ, ನೀವು ನನ್ನ ಕಡೆ ತಿರುಗಲಿಲ್ಲ, ನಾನು ನಿಮ್ಗೆ ಸಹಾಯ ಮಾಡಿದೆ, ಬಟ್ ನೀವು ಕೊನೆಗೂ ನನ್ನ ಕಡೆ ತಿರುಗಲಿಲ್ಲಲ್ಲ ಅನ್ಬೇಕಾದ್ರೆ ಒಂದ್ ಪ್ರಶ್ನೆ ಇಲ್ಲಿ ಬರ್ತದೆ. ನಮ್ಮ ಆತ್ಮಿಕ ಲೆವೆಲ್,
ನಮ್ಮ ಸ್ಪಿರಿಚುವಲ್ ಲೈಫ್ ಎಷ್ಟು ಮಟ್ಟಿಗೆ ಇದೆ? ಇಸ್ರೇಲ್ ಜನಗಳಿಗೆ ದೇವರು ಈ ವಾಕ್ಯವನ್ನ ಹೇಳಿದ್ರು ಸಹ ಇವತ್ತು ನಮಗೆ ಅನ್ವಯ ಆಗ್ತದೆ. ಇವತ್ತು ಆತ್ಮಿಕ ಒಂದು ಲೆವೆಲ್, ಆ ಒಂದು ದೇವರು ಎಳೆದಿರ್ತಕ್ಕಂಥ ಕೊಳ್ಳಿ ಹಾಗೇನೆ ಇದೀವ, ಅಥವಾ ಒಳ್ಳೆ ಕಾರ್ಯಗಳಿಂದ ಉರಿದು ಇಂಥವರಿಗೆ ಬೆಂಕಿ ಅಥವಾ ಒಂದು ಬೆಳಕನ್ನ ಕೊಡ್ಲಿಕ್ಕೆ ನಾವು ಇದ್ದೀವ? ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಮ್ಮ ಆತ್ಮಿಕ ಜೀವಿತ ಇವತ್ತು ಎತ್ತರದ ಮಟ್ಟಿಗೆ ಹೋಗ್ಬೇಕು. ಯಾರಿಗಾಗೂ ಅಲ್ಲ, ಇತರಿಗಾಗಿ ಅಲ್ಲ, ಇತರ ಯಾರು ನೋಡೋದಕ್ಕಾಗಿ ಅಲ್ಲ, ಇತರ ಯಾರು ನಮ್ಮನ್ನ ಒಳ್ಳೆಯವರು ಅಂತ ಹೇಳಲಿಕ್ಕಾಗಿ ಅಲ್ಲ, ಇತರ ಯಾರು ನಮ್ಮನ್ನ ಗೌರವಿಸೋದಕ್ಕಾಗಿ ಅಲ್ಲ. ನಾನು ಮತ್ತೆ ನನ್ನ ಮನೆಯವರು ಯೆಹೋವನನ್ನೇ ಸೇವಿಸಂತ ಯೆಹೋಶುವಗೆ ಹೇಳಿದ್ರು. ಇವತ್ತು ನಾನು ನನ್ನ ಮನೆಯವರು ಪರಲೋಕ ರಾಜ್ಯ ಸೇರ್ಬೇಕು, ನಾನ್ ಸೇರ್ಬೇಕು, ಪರ್ಸನಲ್ ಆಗಿ ನಾನ್ ಸೇರ್ಬೇಕು. ಇವತ್ತು ದೇವರಿದ್ದಾರೆ, ದೇವರ ಆಶೀರ್ವಾದ ಕೊಡ್ತಾರೆ ಅಂತಕ್ಕಂಥ ಇನ್ನೊಬ್ರು ನಮಗೆ ಹೇಳಿ ಹೇಳಿ ತುಂಬಿಸೋ ಅಗತ್ಯದಕ್ಕಿಂತ ನನ್ನ ಅನಿಸಿಕೆ, ನನಗೆ ದೇವರು ಪರ್ಸನಲ್ ಆಗಿ ಬೇಕು ಅನ್ನತಕ್ಕಂತ ಮನಸ್ಸು ನಮಗೆ ಬೇಕು. ಪ್ರತಿಯೊಬ್ಬರಿಗೆ ಅಗತ್ಯತೆ ಇದೆ. ದೇವರು ಸರ್ವದ ನಮ್ಮೆಲ್ಲರಿಗೂ ಅಗತ್ಯತೆ ಇದೆ. ನನಗೆ ಇವತ್ತು ನಾನು ಪ್ರಸಂಗ ಮಾಡ್ತಿದ್ದೀನಿ ಪ್ರಿಯರೇ, ಇವತ್ತು ನನಗೆ ದೇವರು ಬಹಳ ಅವಶ್ಯಕತೆ ಇದೆ. ದೇವರ ಅನುಭವವನ್ನ ನಾನು ಮೊದಲು ಸವಿದು ನೋಡ್ಬೇಕಾಗ್ತದೆ. ಇವತ್ತು ಕ್ರೈಸ್ತರಾಗಿ ನಾವಿರ್ತಕ್ಕಂಥವ್ರು ಆ ಒಂದು ಅನುಭವ ನಾವು ಸವಿದು ನಾವು ಮತ್ತಿತರಿಗೆ ಹಂಚತಕ್ಕಂತ ಆಲೋಚನೆಯಲ್ಲಿ ಇರ್ತಕ್ಕಂಥ ಮಕ್ಕಳಾಗಿ ಜೀವಿಸ್ತಕ್ಕಂಥದ್ದು ಅತ್ಯಗತ್ಯ ಅಲ್ವಾ? ಯಾಕೆ ದೇವರು ಕೇಳ್ತದೆ, ನೋಡಿ ಸೊದೋಮ್ ಅವರ ಪಟ್ಟಣವನ್ನು ನಾಶ ಮಾಡಿದ, ಬಟ್ ನಿಮ್ಮನ್ನು ಉಳಿಸಿದ್ದೀನಿ. ನೋವನ ಕಾಲದಲ್ಲಿ ನಿಮ್ಮನ್ನು ಉಳಿಸಿದ್ದೀನಿ. ನೋಡಿ, ಎಲ್ಲವನ್ನು ದೇವರು ಯಾಕೆ ಉಳಿಸ್ಯಾರ? ಉಳಿದವರು ನೀವು ಬೆಳಕಾಗ್ರಿ. ಇವತ್ತು ಪಾಸ್ಟ್ಗಳೇ ಆಗಿರ್ಬೋದು, ನಾವು ಸಭಿಕರುಗಳೇ ಆಗಿರ್ಬೋದು, ನಾವು ಸಭೆ ಹಿರಿಕರುಗಳೇ ಆಗಿರ್ಬೋದು, ನಾವು ದಾನಿಗಳೇ ಆಗಿರ್ಬೋದು, ನಾವೆಲ್ಲರೂ ಕ್ರಿಸ್ತನನ್ನ ಪ್ರತಿಬಿಂಬಿಸ್ತಕ್ಕಂಥ ಒಂದು ಗುಂಪಾಗಿ ದೇವರ ಬರೋಣದಲ್ಲಿ ನಿಲ್ಬೇಕು. ಅದು ಅಗತ್ಯ, ದೇವರದ ಆಜ್ಞೆ. ಅದು ದೇವರ ವಾಕ್ಯ ಹೇಳ್ತದೆ ನಮ್ಮ ಇವತ್ತು ಆತ್ಮಿಕ ಜೀವಿತ ಎಷ್ಟು ಮಟ್ಟಿಗೆ ಇದೆ ಎಂಬುದಾಗಿ. ಮೊದಲ ಕಲ್ತು ದೇವರನ್ನು ಹುಡುಕ್ರಿ ಅಂತ, ಹುಡುಕ್ರಿ, ಕ್ರಿಸ್ತನನ್ನು ಹುಡುಕ್ರಿ. ಯಾಕೆಂದ್ರೆ ಅದಕ್ಕೆ ನಾನು ಹುಡುಕ್ರಿ, ನೀವು ಜೀವಿಸ್ತೀರಾ ಅಂತೇಳಿ. ಹುಡುಕೋರು ಜೀವಿಸ್ತಾರೆ. ಎರಡನೇದಾಗಿ ಹೇಳ್ತದೆ ನಮಗೆ, ದೇವರಿಗಾಗಿ ಭಯಪಡ್ರಿ, ಮನುಷ್ಯರಿಗಾಗಿ ಅಲ್ಲ. ದೇವ್ರ ವಾಕ್ಯ ಹೇಳ್ತದೆ, ನೀವು ದೇವರಿಗಾಗಿ ಭಯಪಡ್ರಿ. ನಾವು ಇವತ್ತು ನೋಡ್ತೇವೆ ಹೆಚ್ಚಿನ ಅಂಶ ಮನುಷ್ಯರಿಗೆ ಭಯಪಡತಕ್ಕಂಥದ್ದಿದೆ, ತಪ್ಪಲ್ಲ ಅದು. ಅದಕ್ಕಿಂತ ಹೆಚ್ಚಿನದಾಗಿ ದೇವರಿಗೆ ನಾವು ಭಯಪಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಜ್ಞಾನೋಕ್ತಿ ಏನ್ ಹೇಳ್ತಾರೆ ಅಂದ್ರೆ 19ನೇ ಅಧ್ಯಾಯ 23ನೇ ವಚನದಲ್ಲಿ ಹೀಗೆ ಹೇಳ್ತಾನೆ. ಸತ್ಯವೇದ ಇದ್ರ ತೆಗೆದು ನೋಡ್ಬೋದು. ಏನ್ ಹೇಳ್ತಂದ್ರೆ, ಕರ್ತನ ಭಯವು ಜೀವಕ್ಕೆ ಒಲಿತದೆ. ಇದು KJV ಸತ್ಯವೇದದ ವಾಕ್ಯ. ಬಹುಶಃ ಇನ್ನೊಂದ್ರಲ್ಲಿ ಬೇರೆ ರೀತಿ ಇರ್ಬೋದು ಅಂತ ಎನಿಸ್ತೇನೆ. KJV ಬೈಬಲ್ ನ ವಾಕ್ಯ ಇದು ಏನ್ ಹೇಳ್ತದೆ ಅಂದ್ರೆ, ಕರ್ತನ ಭಯವು ಜೀವಕ್ಕೆ ಒಲಿತದಂತೆ. ಹಾಗಾದ್ರೆ ನೀವು ಜೀವಿಸ್ತೀರಾ ಅನ್ಬೇಕಾರೆ ಎರಡದಾಗಿ ದೇವರನ್ನು ಹುಡುಕೋದು ಮಾತ್ರ ಅಲ್ಲ, ದೇವರಿಗೆ ಭಯಪಡ್ತಕ್ಕಂಥವ್ರು ಆಗ್ಬೇಕು. ನೋಡಿ, ಈಗ ಮಾಡ್ತಕ್ಕಂಥ ಪಾಪದ ಕಾರ್ಯಗಳಿರ್ಬೋದು, ಮನುಷ್ಯನಲ್ಲಿ ಬಹಳ ಸರಳವಾಗಿ ಮಾಡಿ ಮುಗಿಸ್ಬಿಡ್ತಾನೆ. ದೇವರ ಭಯ ಅನ್ನೋದು ಇರಲಿಲ್ಲ, ದೇವರ ರಕ್ಷಣೆ ಏನನ್ನೋದು ಗೊತ್ತಿಲ್ಲ. ಅವ್ನು ಸುಳ್ಳು ಹೇಳೋದು ಬಹಳ ಈಸಿಯಾಗಿ ಸುಳ್ಳು ಹೇಳ್ಬಿಡ್ತಾನೆ. ಅವನಿಗೇನ್ ದಕ್ಕಬೇಕು ಅದನ್ನ ಪಡ್ಕೊಳ್ಳಿಕ್ಕೆ ಯಾರಿಗೆ ಬೇಕಾದ್ರೂ ಮೋಸ ಮಾಡ್ತಾನೆ. ಅವನು ಈ ಲೋಕದಲ್ಲಿ ಆಡಂಬರವಾಗಿ ಬದುಕಲಿಕ್ಕೆ ಏನ್ ಬೇಕಾದ್ರೂ ಸಂಪಾದನೆ ಮಾಡಲಿಕ್ಕೆ ದೇವರ ವಾಕ್ಯವನ್ನು ಬಿಟ್ಟು ಹೋಗ್ಬಿಡ್ತಾನೆ. ನೋಡಿ, ಇವೆಲ್ಲ ಇದೆ, ನಡೀತದೆ. ನಮ್ಮ ಕುಟುಂಬದಲ್ಲಿ ನಡೀಬಹುದು, ನಮ್ಮ ಸಭೆಯಲ್ಲಿ ನಡೀಬಹುದು, ನಮ್ಮ ಸುತ್ತಮುತ್ತ ನಡೀಬಹುದು, ಇವೆಲ್ಲ ನಡೀತದೆ. ಬಟ್ ನಾವು ನೋಹನ ರೀತಿಯಲ್ಲಿ ದೇವರನ್ನ ಆಶ್ರಯಿಸಿಕೊಂಡಿರ್ತಕ್ಕಂಥವ್ರೇ ಆಗಿರ್ಬೇಕು. ಕೆಲವರು ಕೇಳ್ತಾರೆ, ಪಾಸ್ಟ್ರೆ ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತೀವಿ, ನಾವು ಯಾವಾಗಲೂ ಟೈತ್ ಅಂಡ್ ಆಫರಿಂಗ್ ಕರೆಕ್ಟ್ ಆಗಿ ಹಾಕ್ತಿವಿ, ಪಾಸ್ಟ್ರೆ ನಾವು ಸಾಬತ್ತನ್ನ ಕರೆಕ್ಟ್ ಆಗಿ ಕೀಪ್ ಅಪ್ ಮಾಡ್ತೀವಿ, ಪಾಸ್ಟ್ರೆ ನಾವು ಯಾರಿಗೂ ನಾವು ತುಂಬಾ ಕಷ್ಟ ಪಾಸ್ಟ್ರೆ. ಅವ್ರು ನೋಡಿ ಎಲ್ಲವನ್ನ ನ್ಯಾಯ ಮಾಡ್ತಾರೆ, ಟೈತ್ ಕೊಡಲ್ಲ ಅವರು, ಅಥವಾ ಅವರು ಸಭೆಗೆ ಬರಲ್ಲ ಅವರು, ಅಥವಾ ಅವರು ಸಾಬತ್ ಕೀಪ್ ಅಪ್ ಮಾಡಲ್ಲ, ಅಥವಾ ದೇವರಿಗೆ ಎಲ್ಲೂ ಚೆನ್ನಾಗಿದ್ದಾರೆ. ಬಟ್ ನಾವು ಮಾತ್ರ ಹಿಂಗಿದೀವಲ್ಲ ಪಾಸ್ಟ್ರೆ ಯಾಕೆ ಅಂತ ಕೇಳ್ತಕ್ಕಂಥವ್ರು ಅನೇಕರು ಕೇಳ್ತಾರೆ. ಇವತ್ತು ಅನೇಕರು ಅನ್ಸುತ್ತದೆ. ಆದ್ರೆ ಒಂದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಳೋಣ, ದೇವರ ನಿಮಿತ್ತವಾಗಿ ನಮ್ಗೆ ಹಿಂಸೆ ಇದೆ, ಅವಮಾನ ಇದೆ, ಅನೇಕರು ದ್ವೇಷಿಸಬಹುದು, ಅನೇಕ ನಮ್ಮನ್ನು ಸೇರಿಸ್ತಾ ಇರ್ಬೋದು. ಬಟ್ ದೇವರವಾಗಿ ನೀವು ಧನ್ಯರು, ನೀವು ಒಳ್ಳೆಯವರು ಅಂತ ಹೇಳ್ತಾರೆ. ನೀವು ಧನ್ಯರು ಅಂದ್ಮೇಲೆ ಪರಲೋಕ ರಾಜ್ಯ
ನಿಮ್ಮಂತವ್ರಿಗೆ ಅಂತ ಅರ್ಥ, ನಮ್ಮಂತವ್ರಿಗೆ ಅಂತ ಅರ್ಥ. ಅದಕ್ಕೆ ನಿರಾಶೆ ಹೊಂದತಕ್ಕಂಥ ಅಗತ್ಯತೆ ಇಲ್ಲ. ವಾಕ್ಯ ನಮಗೆ ಹೇಳ್ತದೆ, ದೇವರ ಭಯ ಜೀವಕ್ಕೆ ಒಲಿತದೆ, ಅದನ್ನು ಹೊಂದಿದವನು ತೃಪ್ತನಾಗಿರ್ತಾನೆ. ಇವತ್ತು ಯಾರಿಗೆ ತೃಪ್ತಿ ಇಲ್ಲ? ಆಲ್ಮೋಸ್ಟ್ ತೃಪ್ತಿ ಇಲ್ಲ. ಆಲ್ಮೋಸ್ಟ್ ಅನೇಕ ಜನಗಳಿಗೆ ಲೋಕದಲ್ಲಿ ಶೇಕಡವಾರು ತಗೊಂಡ್ರೆ ಅದು ತುಂಬಾ ಇರ್ಬೋದಂತ ನೆನೆಸ್ತೇನೆ, ತೃಪ್ತಿ ಇಲ್ಲ. ಆದ್ರೆ ದೇವರ ಆ ಭಯ ಇರತಕ್ಕಂಥವನು, ಅದನ್ನು ಹೊಂದಿರತಕ್ಕಂಥವನು, ಅವನು ತೃಪ್ತನಾಗಿ ನೆಲೆಗೊಳ್ತಾನಂತೆ. ಸಾಕಪ್ಪ, ದೇವ್ರು ನನಗೆ ಒಂದು ಚಾಪೆ ಕೊಟ್ಟಿದ್ದಾರೆ, ಇವತ್ತು ಒಂದೊತ್ತು ಊಟ ಕೊಟ್ಟಿದ್ದಾರೆ, ನನಗೆ ಬಟ್ಟೆ ಕೊಟ್ಟಿದ್ದಾರೆ, ನನ್ನ ಮಕ್ಕಳಿಗೆ ಆರೋಗ್ಯ ಕೊಟ್ಟಿದ್ದಾರೆ, ಏನೋ ನಾಳೆ ಅನುದಿನವೂ ನಮ್ಮ ಭಾರವನ್ನು ಹೊರ್ತಕ್ಕಂಥ ದೇವರು ನಾಳೆ ಓದ್ತಿದ್ದಾರೆ, ಇವತ್ತು ಓದ್ತಿದ್ದಾರೆ, ನಾಳೆನು ಓದ್ತಾರೆ. ನೆಮ್ಮದಿ, ತೃಪ್ತಿ. ಅನೇಕ ವೇಳೆ ಯಾಕೆ ನಮ್ಗೆ ತೃಪ್ತಿ ಇಲ್ಲ ಅಂದ್ರೆ, ಪ್ರಿಯರೇ, ಆಸೆ ತಪ್ಪಲ್ಲ, ಅತಿ ಆಸೆ. ಅತಿ ಆಸೆ ಮನುಷ್ಯನನ್ನು ಇವತ್ತು ಏನು ಮಾಡ್ತದೆ? ದೇವರಿಂದ ದೂರ ಮಾಡ್ತಿದೆ. ವಾಕ್ಯ ಹೇಳ್ತದೆ, ಅವನು ತೃಪ್ತನಾಗಿ ನೆಲೆಗೊಳ್ಳುವನು, ಅವನಿಗೆ ಕೇಡು ಸಂಭವಿಸುವುದಿಲ್ಲ. ಕೇಡು ಬರಲ್ಲ ಅಂತಲ್ಲ, ಕೇಡು ಬಂದ್ರು ದೇವರು ಅದನ್ನ ನಮ್ಮಿಂದ ದೂರ ಪಡಿಸ್ತಾರೆ. ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ಒತ್ಕೊಂಡು ಹೋಗ್ಲಿಕ್ಕೆ ದೇವದೂತರಿಗೆ ಕೊಡ್ತೀನಿ ದೇವ್ರ ವಾಕ್ಯ ಹೇಳ್ತದೆ. ಆಮೇಲೆ ನೋಡಿ, ಸ್ವಲ್ಪ ಗಮನಿಸಿ. ಬೆಳಗಿನ ಧ್ಯಾನ ನಮ್ಮ ಆತ್ಮಿಕತೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ವಿನಃ ಸಾಂಪ್ರದಾಯಿಕವಾಗಿ ಇರಬಾರ್ದು. ಸಾಂಪ್ರದಾಯವಾದ ಪ್ರಾರ್ಥನೆ, ಸಾಂಪ್ರದಾಯವಾದ ಬೋಧನೆ, ಸಾಂಪ್ರದಾಯವಾದ ಒಂದು ಒಳ್ಳೆಯ ಮಾತು, ಇದು ಪರಲೋಕ ರಾಜ್ಯವನ್ನು ಸೇರಿಸ್ತಕ್ಕಂಥದ್ದಲ್ಲ. ಕ್ರಿಸ್ತನು ನಮ್ಮ ಜೀವಿತದೊಳಗೆ, ನಮ್ಮ ಮನಸ್ಸಿನೊಳಗೆ ಇರ್ಬೇಕು. ಅದಕ್ಕೆ ಹೇಳ್ತದೆ, ಭಯ ಇರ್ಲಿ ಕರ್ತನ ಮೇಲೆ, ಅವನು ನೆಲೆಗೊಳ್ತಾನೆ ಮತ್ತೆ ಅವನು ಜೀವಿಸ್ತಾನಂತ ಹೇಳ್ತಾರೆ. ಯಾಕಂದ್ರೆ ಆಲ್ಮೈಟಿ ಗಾಡ್ ಅಂತ ಹೇಳ್ತಾರೆ, ಸರ್ವಶಕ್ತನಾದ ದೇವರು. ಆತನ ಪ್ರಸನ್ನತೆ, ಆತನ ಮಹಿಮೆ ಇವತ್ತು ನಮ್ಮೆಲ್ಲರಿಗೂ ಬೇಕು. ಅದು ಬೇಕು ಅನ್ನೋದಕ್ಕಾಗಿ ನಾವು ಬೆಳಗ್ಗೆ ಕುಳಿತಿದ್ದೀವಿ. ನಮ್ಮ ಕಷ್ಟಗಳನ್ನ, ದುಃಖಗಳನ್ನ, ನೋವುಗಳನ್ನ, ಕೊರತೆಗಳನ್ನ ದೇವ್ರ ಬಳಿಗೆ ಹೇಳ್ಕೊಳ್ತಾ ಇದೀವಿ. ದೇವ್ರೇ, ನನಗೆ ನೀನೇ ಗತಿ ಸ್ವಾಮಿ, ನನಗೆ ನೀನೇ ದೇವ್ರೆ. ಆ ಕೊನೆಯ ಸಮಯದಲ್ಲಿ ಕಳ್ಳನ ಪ್ರಾರ್ಥನೆ ಇವತ್ತು ನಮಗೆ ಬೇಕು, ಬಹಳ ಅಗತ್ಯ ಇದೆ. ದೇವ್ರೆ, ನಿನ್ನ ರಾಜ್ಯ ಬರುವಾಗ ನಾನು ನೆನ್ಸ್ಕೊ ಅಂತ ಹೇಳ್ದ ನಿಷ್ಕಪಟಿಯಾಗಿ. ಇವತ್ತು ನಮ್ಮ ಜೀವಿತದಲ್ಲಿ ಬಹಳ ಅಗತ್ಯತೆ ಇದೆ ಅಂತ ಪ್ರಾರ್ಥನೆ ಬೇಕು ಇವತ್ತು ನಮಗೆ. ನಿಷ್ಕಪಟವಾಗಿ ಒಂದೇ ಒಂದು ಲೈನ್ ಅನ್ನು ಮಾತಾಡೋಣ ದೇವ್ರ ಜೊತೆಗೆ, ಬಟ್ ನಿಷ್ಕಪಟವಾಗಿ ಮಾತಾಡೋಣ. ಕಪಟತನದಿಂದ ಅಲ್ಲ, ಕಪಟತನ ಅಗತ್ಯತೆ ಇಲ್ಲ ಪ್ರಿಯ. ಇವತ್ತು ದೇವರು ನಮ್ಮ ಭಾರವನ್ನು ಹೊತ್ತಿದ್ದಾರೆ, ನಮ್ಮನ್ನು ನಡೆಸಿದ್ದಾರೆ, ನಮ್ಗೆಲ್ಲವನ್ನು ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ನಮಗೆ ಅನ್ನದಿಂದ ಆಹಾರವನ್ನು ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ, ಮಕ್ಕಳು ಓದುವಿಕೆ, ಪ್ರತಿಯೊಂದನ್ನ ದೇವರು, ಒಳ್ಳೆಯ ಮನೆ, ಪ್ರತಿಯೊಂದನ್ನ ದೇವರು ನಮ್ಮ ಕೊರತೆಗಳನ್ನ ನೀಗಿಸಿ, ಅನ್ನದಿನವು ನಮ್ಮ ಕೊರತೆಯನ್ನು ನೀಗತಕ್ಕಂಥ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ಹಾಗಾಗಿ ಬೆಳಗಿನ ಸಮಯದಲ್ಲಿ ಲೌಕಿಕತೆಯಾಗಿ ತೃಪ್ತಿ ಹೊಂದಲಿಕ್ಕೆ ಲೋಕ ಆತುರ ಪಡ್ತದೆ. ಅದಕ್ಕಾಗಿ ತನ್ನನ್ನು ಸಮರ್ಪಿಸ್ತದೆ ಲೌಕಿಕವಾಗಿ ತೃಪ್ತಿ ಹೊಂದಲಿಕ್ಕೆ. ಅದಕ್ಕಾಗಿ ಅದು ಬದಲಾವಣೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ತದೆ. ಅದು ಮನುಷ್ಯ ಲೌಕಿಕವಾಗಿ ಈ ಲೋಕದಲ್ಲಿ ಇರ್ತಕ್ಕಂಥ ತೃಪ್ತಿ ಹೊಂದಲಿಕ್ಕೆ ಹೋಗಿ ಆತ ಆತ್ಮಿಕ ಜೀವಿತದಲ್ಲಿ ಅವನು ಆ ಲೌಕಿಕತೆಯಿಂದ ಬದಲಾವಣೆಯನ್ನು ಹೊಂದುತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮನ್ನ ನೀವು ಕ್ರಿಸ್ತನಿಗೆ ಒಪ್ಪಿಸ್ಕೊಡ್ರಿ ಅಂತ ಹೇಳಿ ಆರಂಭದಲ್ಲಿ ನಮ್ಮನ್ನ ದೇವರಿಗೆ ಒಪ್ಪಿಸ್ಕೊಡ್ಬೇಕು. ಸತ್ಯ ಯಾವ್ದು ಅಸತ್ಯ ಯಾವ್ದು ನಮ್ಗೆ ಗೊತ್ತಿದೆ. ನನ್ನ ಬಗ್ಗೆ ನಾನು ಆಲೋಚನೆ ಮಾಡ್ಬೇಕು. ಫಸ್ಟ್ ನನ್ನ ಕುಟುಂಬ, ನನ್ನ ಬಗ್ಗೆ. ನಾವು ಹೆಚ್ಚಿನ ನಿಮಿಷ ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡ್ತೀವಿ. ಅವ್ನು ಸರಿ ಇಲ್ಲ, ಅವನಾಗಿದ್ದಾನೆ, ಇವ್ರಿಗಿದ್ದಾನೆ. ನಾವು ಇದನ್ನು ಬಿಡಬೇಕು. ನಾನ್ ಸರಿ ಇರ್ಬೇಕು. ನಾನು ಪಾಸ್ಟ್ರು ಕೆಲಸ ಮಾಡ್ತಿದ್ದೀನಿ, 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಪಾಸ್ಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಾನು ಹುಟ್ಟಿ ಬೆಳೆದಿರೋದು ಇದರಲ್ಲೇ. ಈ ಸತ್ಯ ನಾನು ಚಿಕ್ಕರಿಂದ ಕಲ್ತಿದ್ದೇನೆ. ಬಟ್ ನನ್ನಲ್ಲಿ ಕೊರತೆ ಇದೆ. ಬಟ್ ನನ್ನಲ್ಲಿ ಏನು ಕೊರತೆ ಇದೆ ಅದನ್ನ ನಾನು ಫಸ್ಟ್ ನೋಡ್ಬೇಕು. ನಲ್ಲಿ ಈ ಕೊರತೆ ಇದೆ ದೇವ್ರೆ, ನನ್ನ ಇದನ್ನ ಸರಿಪಡಿಸಿ. ನೀವು ಸುವಾರ್ತೆ ಸಾರೋದು ಬೇಡ, ಈ ನಮ್ಮ ಜೀವಿತನೇ ಮೊದಲು ಸುವಾರ್ತೆ ಆಗ್ತದೆ. ಈ ಜೀವಿತನೇ ಸುವಾರ್ತೆ ಆಗ್ತದೆ. ಕೊರತೆಗಳಿದ್ದಾವೆ, ನನ್ನಲ್ಲಿದೆ, ಇವತ್ತು ನಿಮ್ಮಲ್ಲಿದೆ, ನಮ್ಮ ಕುಟುಂಬದಲ್ಲಿದೆ. ಅದನ್ನು ಫಸ್ಟ್ ನೀಗ್ಸೋಣ, ದೇವರ ಹತ್ರ ಮೊರೆ ಇಡೋಣ. ಹಾಗಾದ್ರೆ ಲೋಕದ ಲೌಕಿಕತೆಗೆ ಬೇಡ ಸ್ವಾಮಿ, ಪರಲೋಕ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ಮೊದಲು ತೌಕಪಡಿ ಅಂತ ಸತ್ಯವೇದ ಹೇಳ್ತದೆ. ಹಾಗಾದ್ರೆ ನಾವು ಅದಕ್ಕಾಗಿ ದುಡಿಯೋಣ. ಹೇಗ್ ದುಡಿಯೋಣ? ಕ್ರಿಸ್ತನಲ್ಲಿ ಆತ್ಮಿಕ ರೀತಿಯಲ್ಲಿ ಇದ್ದು ದುಡಿಯೋಣ. ನಮ್ಮನ್ನ ಆಡಂಬರ ಮಾಡಿ ದುಡಿತಕ್ಕಂಥ ಅಗತ್ಯತೆ ಇಲ್ಲ ಪ್ರಿಯ. ಅವೆಲ್ಲ ಲೋಕದ ಲೌಕಿಕ ರೀತಿಗಾಗಿ, ಲೋಕದ ನಾವು ಇನ್ನೊಬ್ಬರಿಗೆ ಶೋ ಮಾಡ್ಲಿಕ್ಕಾಗಿ ಇಂಥದನ್ನ ನಾವು ಮಾಡಕ್ ಹೋಗ್ಬಾರ್ದು. ನಮಗೆ ದೇವ್ರು ಬೇಕು,
ನಾನು ದೇವರನ್ನ ಪ್ರೀತಿ ಮಾಡ್ತೀನಿ, ಸೊ ನಾನು ಏನಾಗ್ತೀನಿ ಅಂದ್ರೆ ದೇವರ ಮಗನಾಗಿ ಜೀವಿಸ್ಲಿಕ್ಕೆ ಸಾಧ್ಯ. ಅದಕ್ಕೆ ಒಬ್ರು ಗುರುಗಳು ಹೇಳ್ತಾರೆ, ಈ ಲೋಕದಲ್ಲಿ ಸಮಾಧಾನವಾಗಿರ್ಬೇಕಾದ್ರೆ, ಆರೋಗ್ಯವಾಗಿರ್ಬೇಕಾದ್ರೆ ಏನಪ್ಪಾ ಮಾಡ್ಬೇಕು ಅಂತೇಳಿ. ಜಸ್ಟ್ ಬೇರೆ ಧರ್ಮದವರು ಒಂದೇ ಹೇಳ್ತಾರೆ, ಒಬ್ಬರಿಗೊಬ್ಬರು ನೀವೇನ್ ಮಾಡಿ, ಯಥಾರ್ಥವಾಗಿ ಪ್ರೀತಿ ಮಾಡ್ರಿ. ಅದಕ್ಕೆ ಪೌಲ ಇಬ್ರಿಯದವರಿಗೆ ಬರಿಬೇಕಾದ್ರೆ ಸಮಾಧಾನದ ಇರೋದಕ್ಕೆ ಕಲೀರಿ, ಪರಿಶುದ್ಧತೆಯಲ್ಲಿ ಇರೋದಕ್ಕೆ ಕಲೀರಿ. ಒಂದ್ ವೇಳೆ ಸಮಾಧಾನ ಪರಿಶುದ್ಧತೆ ನಮ್ಮಲ್ಲಿ ಇಲ್ಲದಿದ್ರೆ ಕರ್ತನನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಕರ್ತನನ್ನು ಕಾಣಕ್ ಆಗೋದಿಲ್ಲ. ಇವತ್ತು ಕರ್ತನನ್ನು ಕಾಣಕ್ಕೆ ಕುಳಿತು ನಾವು ಕರ್ತನನ್ನೇ ಕಂಡಿಲ್ಲ ಅಂತ ಹೇಳಿದ್ರೆ, ಇವತ್ತು ಪರಲೋಕ ರಾಜ್ಯ ಬೇಕು ಅಂತ ಹೇಳಿರ್ತಕ್ಕಂಥ ನಾವು ಪರಲೋಕ ರಾಜ್ಯನೇ ಇಲ್ಲದಿದ್ದ ಹೋದ್ರೆ, ಆಶೀರ್ವಾದ ಬೇಕು ನನ್ನ ಮನೆಗೆ ಅಂತ ಮೊಣಕಾಲಕ್ಕೆ ಪ್ರಾರ್ಥನೆ ಮಾಡಿ ಆಶೀರ್ವಾದನೇ ಇಲ್ಲದೆ ಜೀವನವನ್ನು ನಾನು ಮಾಡಿದ್ರೆ ಯಾವ ಪ್ರಯೋಜನ? ಇವತ್ತು ನಾವು ಅದಕ್ಕೆ ಕುಳಿತಿಲ್ಲ. ಇವತ್ತು ನಾವು ದೇವರ ಸಾಕ್ಷಿಯಾಗಿ, ದೇವರ ಆಶೀರ್ವಾದ ಹೊಂದಲಿಕ್ಕಾಗಿ, ಶುದ್ಧತೆ ಇರ್ಲಿಕ್ಕಾಗಿ, ನಮ್ಮಲ್ಲಿ ಸಮಾಧಾನ ಇರ್ಲಿಕ್ಕಾಗಿ, ದೇವರನ್ನು ಹುಡುಕತಕ್ಕಂಥವ್ರಾಗಿ, ದೇವರಿಗೆ ಭಯಪಡ್ತಕ್ಕಂಥವ್ರಾಗಿ ನಾವು ಇವತ್ತಿಲ್ಲಿ ಕುಳಿತಿದ್ದೀವಿ. ಪ್ರೇಯರೆ, ದೇವ್ರ ವಾಕ್ಯ ಹೇಳ್ತದೆ, ದೇವ್ರನ್ನ ಪ್ರೀತಿ ಮಾಡ್ರಿ, ನಾಟ್ ದ ವರ್ಡ್ ಅಂತ ಹೇಳ್ತದೆ. ದೇವ್ರನ್ನ ಪ್ರೀತಿ ಮಾಡ್ರಿ. ನಾವು ಲೋಕವನ್ನು ಪ್ರೀತಿ ಮಾಡಕ್ಕೆ ಇಲ್ಲಿ ಕುಳಿತಿಲ್ಲ. ಯಾಕೆಂದ್ರೆ ಈ KJV ಬೈಬಲ್ ಅಲ್ಲಿ 1 ಯೋಹನ 2:15-17 ಹೇಳ್ತದೆ, ಕಣ್ಣಿನ ಆಸೆ ಅಂತ ಹೇಳ್ತದೆ. ನೀವು ಬಹುಶಃ ಓದಿದ್ದೀರಾ ಅದನ್ನ. ಈ ಕಣ್ಣಿನ ಆಸೆ ಈ ಜೀವದ ಗರ್ವ ಅಂತಕ್ಕಂಥದ್ರ ಬರೆಯಲ್ಪಟ್ಟಿದೆ. ಬೇರೆ ಇದರಲ್ಲಿ KJV ಎಲ್ಲ ಹಂಗ್ ಬರೆಯಲ್ಪಟ್ಟಿದೆ, ಜೀವನದ ಗರ್ವ ಇರ್ತಕ್ಕಂಥವ್ರು ಅವ್ರು ಪ್ರೀತಿ ಮಾಡಲ್ಲ ದೇವ್ರನ್ನ ಅಂತ ಹೇಳ್ತದೆ. ಕಣ್ಣಿನ ಆಸೆ, ಈ ಜೀವನದ ಗರ್ವ ಇರ್ತಕ್ಕಂಥವ್ರು ದೇವರನ್ನ ಪ್ರೀತಿ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತದೆ. ಆದ್ರೆ ಮನುಷ್ಯ ಯಾವುದನ್ನ ಇಲ್ಲಿ ಬೇಕು ಅಂತ ಪ್ರೀತಿ ಮಾಡ್ತಾನೋ ವಾಕ್ಯ ಹೇಳ್ತದೆ ಎಲ್ಲವೂ ಗತಿಸಿ ಹೋಗ್ತದೆ ಅಂತ ಹೇಳ್ತದೆ. ಲೌಕಿಕತೆ ಬಗ್ಗೆ ಯಾವ್ದನ್ನ ಇಷ್ಟಪಡ್ತಾನೆ, ಯಾವ್ದು ಬೇಕು ಅಂತ ಹಂಬಲಿಸ್ತಾನೆ, ಯಾವ್ದು ಬೇಕು ಅಂತೆಲ್ಲ ಸಮಯ ಕೊಡ್ತಾನೆ, ಹಣ ವ್ಯರ್ಥ ಮಾಡ್ತಾನೆ, ಸಂಬಂಧಗಳನ್ನ ಬಿಡ್ತಾನೆ, ದೇವರನ್ನ ಬಿಡ್ತಾನೆ, ಅದಕ್ಕಾಗಿ ಆತುರ ಪಟ್ಟು ಅವನು ಓಡ್ತಾನೋ ಅದು ಯಾವ್ದು ಸಿಕ್ಕಲ್ಲ, ಅದೆಲ್ಲವೂ ಗತಿಸಿ ಹೋಗ್ತದೆ, ಹಾಳಾಗ್ತದೆ, ಜೊತೆಗೆ ಅವನು ಹಾಳಾಗ್ತಾನೆ ಅಂತ ಹೇಳ್ತಾನೆ. ಪರಲೋಕ ರಾಜ್ಯ ಎಂಟ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತದೆ. ಇದು ನಮಗೆ ಆ ಕಣ್ಣಿನಾಸೆ ಮತ್ತೆ ಆ ಜೀವನದ ಗರ್ವವನ್ನ ನಾವು ಬಿಡ್ಬೇಕಂದ್ರೆ ದೇವರನ್ನ ಪ್ರೀತಿ ಮಾಡಬೇಕು, ಲೋಕವನ್ನಲ್ಲ ಅಂತ ಹೇಳ್ತದೆ. ಸತ್ಯವೇದ ಹೇಳ್ತದೆ, ದೇವರನ್ನ ನಂಬ್ರಿ, ಮೋಸ ಮಾಡೋರ್ನಲ್ಲ ಅಂತ ಹೇಳ್ತದೆ. ಸೈತಾನ ಮೋಸ ಮಾಡೋವನು. ದೇವರು ಕೇಳ್ತಾರೋ ಒಂದ್ ಮಾತು ಯಹೂದ್ಯರಿಗೆ ಕೇಳ್ತಾರೆ, ಏನಂತ ಹೇಳಿದಾಗ ಯೋಹಾನ 8:44 ನೀವು ಯಾಕೆ ನನ್ನ ಮಾತನ್ನು ಕೇಳದೆ ಇದ್ದೀರಾ, ಗ್ರಹಿಸದೆ ಇದ್ದೀರಾ ಅಂತ ಕೇಳ್ತಾರೆ. ಯಾಕಂದ್ರೆ ನೀವು ನನ್ನ ವಾಕ್ಯವನ್ನ ಕೇಳದೆ ಇರುವುದರಿಂದ. ನೀವು 8:44-43 ನೀವು ಓದಿದ್ರೆ ಅದರಲ್ಲಿ ಇದೆ ಯೋಹಾನದಲ್ಲಿ. ನೀವು ಯಾಕೆ ನನ್ನ ಮಾತನ್ನ ಗ್ರಹಿಸ್ತಾ ಇದ್ದೀರಾ, ಇಷ್ಟೆಲ್ಲ ಹೇಳಿದ್ರೇನು ನಿಮ್ಗೆ ಯಾಕೆ ತಲೆಗೆ ಹೋಗ್ತಿಲ್ಲ ಅಂತ ಕೇಳ್ತಾರೆ. ದೇವ್ರ ಆನ್ಸರ್ ಮಾಡ್ತಾರಲ್ಲಿ, ನೀವು ನನ್ನ ವಾಕ್ಯವನ್ನು ಕೇಳದೆ ಇರುವುದರಿಂದ. ಏನ್ ಮಾಡ್ತೀರಾ, ನನ್ನ ಬೋಧನೆಯನ್ನು ಬಿಟ್ಟು ಬಿಡ್ತೀರಾ. ನೀವೇನ್ ಮಾಡ್ತೀರಾ, ನಾನು ಏನ್ ಹೇಳ್ತೀನಿ ಆ ಮಾತನ್ನ ಬಿಟ್ಟು ಬಿಡ್ತೀರಾ. ನೀವು ನಿಮ್ಮದೇ ಆದ ಸ್ವಂತವಾದ ಆಲೋಚನೆಯಲ್ಲಿ ಇದ್ದೀರಾ. ಜ್ಞಾನೋಕ್ತಿಯಲ್ಲಿ ಹೇಳ್ತದಲ್ಲ 3ನೇ ಅಧ್ಯಾಯದಲ್ಲಿ, ಸ್ವಬುದ್ಧಿಯನ್ನು ಆಧಾರ ಮಾಡ್ಕೊಳ್ಬೇಡ ಅಂತೇಳಿ. ನೀವು ನಿಮ್ಮದೇ ಆದ ಆಲೋಚನೆಯಲ್ಲಿ ಇದ್ದೀರಪ್ಪ. ಅದಕ್ಕೆ ನೀವೇನ್ ಮಾಡ್ತೀರಾ, ನನ್ನ ಮಾತನ್ನ ನೀವು ಕೇಳಲ್ಲ. ಯಾಕೆ? ನಿಮ್ಮ ತಂದೆ ನಾನಲ್ಲ, ನಿಮ್ಮ ತಂದೆ ಸೈತಾನ. ನಿಮ್ ತಂದೆ ಯಾರಾಗಿದ್ದಾನೆ? ಸೈತಾನ. ಸೈತಾನಿಗೆ ಸಂಬಂಧಪಟ್ಟವರಾಗಿದ್ದೀರಾ. ಹಾಗಾಗಿ ಸೈತಾನನ ದುರಿಚ್ಛೆ ಉಳ್ಳವನಾಗಿದ್ದಾನೆ. ಆ ದುರಿಚ್ಛೆಗಳನ್ನ ಇವತ್ತು ನೀವು ಮಾಡ್ಲಿಕ್ಕೆ ಬಯಸ್ತೀರಾ. ಸತ್ಯವೇದ ಹೇಳ್ತದೆ, ಯಹೂದ್ಯರು ನೋಡಿ, ದೇವರ ವಾಕ್ಯವನ್ನು ಹೇಳ್ತಾರೆ, ನಿಮ್ಮ ತಂದೆ ಒಂದ್ ವೇಳೆ ನಾನಾಗಿದ್ರೆ ನನ್ ಮಾತು ಕೇಳ್ತಾ ಇದ್ರಿ. ನಿಮ್ಮ ತಂದೆ ದೇವರು ಆತನ ಮಾತನ್ನ ಕೇಳಿ, ನಾನು ಆತನಿಂದ ಕಳಿಸಲ್ಪಟ್ಟವನು, ನನ್ ಮಾತನ್ನ ಕೇಳ್ತೀರಿ. ಬಟ್ ನಿಮ್ಮ ತಂದೆ ನಾನಲ್ಲ, ನೀವು ಸೈತಾನ ತಂದೆಯಾಗಿ ಮಾಡ್ಕೊಂಡಿದ್ದೀರಾ. ಅದಕ್ಕೆ ಅವನು ಏನೇನು ನಡೆಸ್ತಾನೆ ಈ ಲೋಕದಲ್ಲಿ ಅದನ್ನೇ ನಡೆಸ್ತಾ ಇದ್ದೀರಾ. ನೋಡಿ ಕುತಂತ್ರಗಳು ಎಷ್ಟಿದೆ, ನಮ್ಮಲ್ಲಿನೇ ಭೇದ ಭಾವಗಳು ಎಷ್ಟಿದೆ ನೋಡಿ. ಆತ್ಮಿಕ ರೀತಿ ಇದು ನಡೆಸಕ್ಕೆ ಸಾಧ್ಯ ಇಲ್ಲಲ್ಲ. ಅದಕ್ಕೆ ಹೇಳ್ತದೆ, ದುರಾಸೆಗಳನ್ನ ಅವನೇನು ಮಾಡ್ತಾನ ಅದು ನೀವು ಮಾಡ್ಲಿಕ್ಕೆ ಇಚ್ಛಿಸ್ತೀರಾ. ಆತನ ಸತ್ಯ ಇಲ್ಲ, ಅವನು ಸುಳ್ಳಾಡ್ತಕ್ಕಂಥವನು, ಸ್ವಂತದಗಳನ್ನ ಮಾತಾಡ್ತಕ್ಕಂಥನಾಗಿದ್ದಾನಂತೆ. ತನ್ನ ಸ್ವಂತದಗಳ ನೋಡಿ, ನಾವು ಅಷ್ಟೇ ಆತ್ಮಿಕ ರೀತಿಯಲ್ಲಿ ಸ್ವಂತವಾದನ್ನ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಮ ಸಮಸ್ಯೆಗಳನ್ನ ಅನೇಕ ವೇಳೆ ದೇವರಿಗೆ ವಿರುದ್ಧವಾದ ಸಮಸ್ಯೆಗಳು, ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನ ತಕೊಂಡೋಗಿ ಏನು ಸಭೆಯಲ್ಲೋ ಮನೆಯಲ್ಲೋ ಹಾಕಿ ನಂಬಿಗಸ್ತರನ್ನು ನಿರಾಶೆ ಮಾಡ್ತಕ್ಕಂಥದ್ದು ಇವತ್ತು ನಡೀತಿದೆ. ಸತ್ಯವನ್ನ ಆಡ್ತಕ್ಕಂಥವ್ರು, ಸತ್ಯವನ್ನ ಮಾಡ್ತಕ್ಕಂಥವ್ರು ನಾವುಗಳೇ ಸತ್ಯವನ್ನ ಸಾರುವುದಕ್ಕೂ ಸತ್ಯವನ್ನು ಹೇಳುವುದಕ್ಕೂ ಅಡ್ಡವಾಗಿರ್ತದೆ. ಹೇಗೆ ನಮ್ಮನೆ ಒಳ್ಳೇದಾಗ್ತದೆ, ನಾವು ಒಳ್ಳೇದಾಗ್ತೇವೆ. ಪ್ರಿಯರೇ, ನಾನು ಮುಗಿಸ್ತೇನೆ, ಆಯ್ತು. ಹಾಗಾಗಿ ನಮ್ಮ ತಂದೆ ದೇವರು, ಆತನ ಮಾತನ್ನ ಕೇಳಬೇಕು, ಆತನನ್ನ ಪ್ರೀತಿ ಮಾಡ್ಬೇಕಾಗ್ತದೆ.
ನಾಟ್ ಡಿಸೀವರ್, ಮೋಸ ಮಾಡ್ತಕ್ಕಂಥವ್ರನ್ನಲ್ಲ. ಹಾಗಾಗಿ ಸ್ವಂತದುಗಳನ್ನ ಮಾತನಾಡ್ತಕ್ಕಂಥ, ಸ್ವಂತ ಆಲೋಚನೆ ನಡೀತಕ್ಕಂಥ ಸೈತಾನ ನಾವು ಹಿಂಬಾಲಿಸಬಾರ್ದು. ದೇವರ ತಂದೆಯಾದ ದೇವರ ಮಾತಿನ ಪ್ರಕಾರ, ಆತನ ಚಿತ್ತದ ಪ್ರಕಾರ ನಡೆದು ಹೋಗಿರ್ತಕ್ಕಂಥ ಕ್ರಿಸ್ತನನ್ನು ಹಿಂಬಾಲಿಸ್ತಕ್ಕಂಥದ್ದು ನಾವು ಕಲಿಬೇಕು ಅಂತ ಹೇಳ್ತಾರೆ. ಕ್ರಿಸ್ತನನ್ನ ಆರಾಧನೆ ಮಾಡ್ತಕ್ಕಂಥದ್ದು, ವರ್ಷಿಪ್ ಮಾಡ್ತಕ್ಕಂಥದ್ದು, ಅದು ನಮ್ಮನ್ನ ದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು. ನಾವು ನಮ್ಮ ಆರಾಧನೆ ದೇವರು ಮೆಚ್ಚುವಂತಹ ಆಗಬೇಕು. ಆ ಆರಾಧನೆಯಲ್ಲಿ ಸಮಾಧಾನವನ್ನ, ಪರಿಶುದ್ಧತೆಯನ್ನ ಕಂಡ್ಕೊಳ್ಳಿಕ್ಕೆ, ನಾವು ಪರಲೋಕವನ್ನು ಕಂಡ್ಕೊಳ್ಳಿಕ್ಕೆ ಆರಾಧನೆ ಮಾಡಬೇಕು ವಿನಃ ಈ ಲೋಕದಲ್ಲಿ ಸಕಲ ವೈಭೋಗದಿಂದ ನಾವು ಜೀವಿಸ್ತೀವಿ ಅನ್ನೋದಕ್ಕಂತ ಆ ರೀತಿಯಾದ ಆಲೋಚನೆಯಲ್ಲಿ ನಾವು ಆರಾಧನೆಯನ್ನ ಮಾಡಬಾರ್ದು, ಪ್ರಾರ್ಥನೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಹಣ ಸಕಲ ಪಾಪಕ್ಕೆ ಕಾರಣ, ಅದು ಪಾಪವನ್ನು ಹೇರ್ತದೆ ಅಂತ ಹೇಳ್ತದೆ. ಹಣ ಅಗತ್ಯತೆ ಇದೆ, ನಮ್ಮ ಅಗತ್ಯತೆ ಇದೆ. ಆದ್ರೆ ಹಣಕ್ಕೆ, ದೇವರಿಗಿಂತ ಹಣದ ಅಗತ್ಯತೆಯನ್ನು ನಾವು ಹುಡ್ಕೊಂಡು ಹೋಗಬಾರ್ದು. ವರ್ಷಿಪ್ ಅದು ನಮ್ಮ ಕಂಫರ್ಟ್, ನಾವ್ ಹಿಂಗಿರ್ಬೇಕು, ನಾವ್ ಈ ರೀತಿಯಾಗಿ ಜೀವಿಸ್ಬೇಕು, ನಾವು ನನ್ನ ಕುಟುಂಬದಲ್ಲಿ ಇಂಥವ್ರು ಇದ್ದಾರೆ, ಅವ್ರಿಗಿಂತ ಹೆಚ್ಚಾಗಿ ನಾವು ಜೀವಿಸ್ಬೇಕು, ಅವ್ರಿಗಿಂತ ಶ್ರೀಮಂತನಾಗಬೇಕು, ಇಂಥ ಭಾವನೆಯನ್ನ ಬಿಡಬೇಕು. ವರ್ಷಿಪ್, ದೇವರ ಆರಾಧನೆ, ಪ್ರಾರ್ಥನೆ ನನ್ನ ಭಕ್ತಿಯುಳ್ಳನಾಗಿ ಮಾಡ್ಲಿ ದೇವ್ರೆ, ನನ್ನ ನ್ಯಾಯವುಳ್ಳನಾಗಿ ಮಾಡ್ಲಿ ದೇವ್ರೆ, ನಮ್ರತೆ ಉಳ್ಳವನಾಗಿ ಮಾಡು ಸ್ವಾಮಿ, ಸುವಾರ್ತೆನ ಸಾರಂತವನಾಗಿ ಮಾಡು ದೇವ್ರೆ, ಪರಲೋಕ ರಾಜ್ಯಕ್ಕೆ ಅನೇಕರು ಪರಿಚಯ ಮಾಡುವಂತೆ ಸಹಾಯ ಮಾಡು, ಮತ್ತೆ ನನ್ನನ್ನು ಪರಲೋಕದಲ್ಲಿ ನನ್ನ ಕುಟುಂಬವನ್ನು ಸೇರಿಸು. ಬಟ್ ಸಿಂಪಲ್, ನಾವು ಕ್ರಿಸ್ತನ ಅನುಯಾಯಿಗಳು ಅನ್ನೋದನ್ನ ಮರೆತು ನಾವು ಆ ಪ್ರಾರ್ಥನೆ ಆರಾಧನೆಯಲ್ಲಿ ಕೂಡಬಾರ್ದು. ನಮ್ಮ ಉದ್ದೇಶ ಅದಾಗಿರ್ಬೇಕು. ಅದಕ್ಕೆ ನಾವು ಕ್ರಿಸ್ತನಲ್ಲಿ ಪಾಲುಗಾರರಾಗಿರ್ಬೇಕು ಅಂತ ಹೇಳ್ತದೆ. ದೃಢವಾಗಿ ನಿಂತ್ಕೊಳ್ರಿ ಅಂತ ಹೇಳ್ತಾರೆ. ಅದಕ್ಕೆ ಇಬ್ರಿಯರಿಗೆ ಬರಿಬೇಕಾದ್ರೆ ಅವ್ರು ಹೇಳ್ತಾರೆ, ಎಲ್ರ ಜೊತೆಗೆ ಸಮಾಧಾನವಾಗಿರೋರು ಕಲಿಯಿರಿ, ಪರಿಶುದ್ಧತೆಯನ್ನು ಕಾಪಾಡ್ಕೊಳ್ರಿ, ದೇವರನ್ನ ಕಾಣಲಿಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಆ ಕಾಲದಲ್ಲಿ ದೇವರು ವಾಣಿಗಳ ಮುಖಾಂತರ ಕಂಡ್ರು, ಮೇಘಗಳ ಮುಖಾಂತರ ಕಂಡ್ರು, ಅದ್ಭುತ ಕಾರ್ಯಗಳ ಮುಖಾಂತರ ಕಂಡ್ರು. ಆದ್ರೆ ಹೊಸ ಒಡಂಬಡಿಕೆ ಬರುವಾಗ ಆತ ನರಾವತಾರ ಎತ್ತಿ ನಮ್ಮ ಮಧ್ಯೆ ವಾಸ ಮಾಡಿ ಹೋದ್ರು. ಮತ್ತೊಂದು ವರ್ತಿ ನಮ್ಮನ್ನು ಕಾಣಲಿಕ್ಕೆ ಅವರು ಸಿದ್ಧವಾಗಿದ್ದಾರೆ. ನಾವು ಆತನನ್ನ ಹಿಡಿಲಿಕ್ಕೆ ಸಿದ್ಧವಾಗಿರೋಣ. ಈ ಬೆಳಗಿನ ಸಮಯದಲ್ಲಿ ನಾವು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ದಿನವನ್ನು ಪ್ರಾರಂಭ ಮಾಡೋಣ. ನಾವು ಪಾಪಿಗಳನ್ನ ನೆನ್ಸ್ಕೊಳ್ಳೋಣ, ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸ್ಕೊಡೋಣ, ಮತ್ತೆ ದೇವರಿಗೆ ನಾವು ಕೃತಜ್ಞನಾಗಿರೋಣ. ನಾವು ದೇವರನ್ನ ಹುಡುಕೋಣ, ದೇವರನ್ನ ನಾವು ಪ್ರೀತಿ ಮಾಡ್ತಕ್ಕಂಥವ್ರು ಆಗೋಣ, ದೇವರಿಗೆ ಭಯಪಡ್ತಕ್ಕಂಥವ್ರು ಆಗೋಣ, ಮತ್ತೆ ನಾವು ದೇವರನ್ನ ನಂಬೋಣ, ಮೋಸ ಮಾಡೋರ್ನಲ್ಲ. ಹಾಗಾಗಿ ನಮ್ಮ ಆರಾಧನೆ ನಾವು ಬದಲಾಗ್ಲಿಕ್ಕೆ ಆಗಿ ಮಾಡೋಣ. ಬೆಳಗಿನ ಸಮಯದ ದೇವರು ಇದೆಲ್ಲವೂ ನಮಗೆ ಒಂದು ಒಳ್ಳೆಯ ಆಲೋಚನೆಗಾಗಿ ದೇವರು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ದೇವರು ನಿಮ್ಮೆಲ್ಲರನ್ನ ಬೆಳಗಿನ ಸಮಯದಲ್ಲಿ ಆಶೀರ್ವದಿಸಲಿ. ಬಹುಶಃ ನಾವು ಪ್ರತಿದಿನ ಇದರಲ್ಲಿ ಸೇರ್ತಿದ್ದೇವೆ, ಫಸ್ಟ್ ಟೈಮ್ ಇದ್ರಲ್ಲಿ ನಾವು ಸೇರಿರೋದು. ಪ್ರತಿದಿನ ನಾವು ಇದರಲ್ಲಿ ಸೇರೋಣ. ಪ್ರತಿದಿನ ನಾವು ಸೇರ್ತಕ್ಕಂಥವ್ರು ನಾವು ನೂತನರಾಗ್ತಾ ಹೋಗ್ಬೇಕು ಪ್ರಿಯರೇ. ಯಹೂದ್ಯರ ಕಾಲದಲ್ಲಿ ನಡೆದಿರ್ತಕ್ಕಂಥ ಒಂದು ಸಾಂಪ್ರದಾಯಿಕ ಆರಾಧನೆ ಕಿತ್ತು ಹೋಗಿಬೇಕು. ನಮ್ಮಲ್ಲಿ, ನಮ್ಮ ಕುಟುಂಬದ, ನಮ್ಮ ಮನಸ್ಸಿಗೆ ಕಿತ್ತು ಹೋಗಿಬೇಕು. ನೂತನವಾಗ್ಲಿಕ್ಕಾಗಿನೇ ನಾವು ಇಂಥ ಪ್ರಾರ್ಥನೆಯನ್ನ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತ ಕ್ರಿಸ್ತನು ಬರುವಾಗ ನಾವೊಂದು ವಿಶೇಷವಾದ ಜನರಾಗಿರ್ತೇವೆ. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಹೆಚ್ಚಾಗಿ ಬೆಳಗಿನ ಸಂದರ್ಭದಲ್ಲಿ ಆಶೀರ್ವದಿಸಲಿ, ಸಮಾಧಾನ ಕೊಡ್ಲಿ, ಶಾಂತಿ ಕೊಡ್ಲಿ. ನಿಮ್ಮೆಲ್ರಿಗೂ ದೇವರ ಪರಲೋಕದ ವಿಶೇಷವಾದ ಮನ್ನವನ್ನ ಈ ದಿನ ದೇವರು ನಿಮಗೆ ಸೂರಿಸಲಿ. ಮತ್ತೆ ನಾವೆಲ್ಲರೂ ಸಹ ಕ್ರಿಸ್ತನಿಗಾಗಿ ಐಕ್ಯತೆಯಾಗಿ ನಾವು ಜೀವಿಸೋಣ. ರಾಜಕೀಯವಾಗಿ ಬೇಡ, ಕ್ರಿಸ್ತನ ಪರಲೋಕ ರಾಜ್ಯಕ್ಕಾಗಿ ಐಕ್ಯತೆಯಲ್ಲಿ ಇರ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡೋಣ. ದೇವರ ಬಲವನ್ನು ಹೊಂದ್ಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂಬುದಾಗಿ ಈ ಬೆಳಗಿನ ಸಮಯದಲ್ಲಿ ನನ್ನ ತುಂಬು ಹೃದಯದ ಪ್ರಾರ್ಥನೆ ಆಗಿದೆ. ಆಮೇನ್, ಆಮೇನ್, ಆಮೇನ್. ಉತ್ತಮವಾದಂತಹ ಸಂದೇಶಕ್ಕಾಗಿ ಬೋಧಕರಾದಂತಹ ಲಾಜರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಕೂಟಗಳಲ್ಲಿ ಭಾಗವಹಿಸಿ ಸೇವೆ ಮಾಡುವಂತೆ ಕೃಪೆ ತೋರಲಿ, ಹಾಗೂ ನಿಮ್ಮ ದಿನನಿತ್ಯದ ಸೇವೆಯನ್ನ ದೇವರು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಾವು ಪ್ರಾರ್ಥನೆಗೆ ಹೋಗೋಣ. ದೇವರು ನಮ್ಮೊಂದಿಗಿರಲಿ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ತೇನೆ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ಓಕೆ. ಹಿರಿಯರಾದಂತ ಲೋಕೇಶ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಗಾಗಿ ನಮ್ಮ ಮಧ್ಯದಲ್ಲಿ ಇವತ್ತು
ನಮ್ಮನ್ನ ಪ್ರಾರ್ಥನೆ ನಡೆಸೋದಕ್ಕಾಗಿ ಸಹೋದರಿ ರಾಜೇಶ್ವರಿ ಅವರು ಇದ್ದೀರಾ? ಅವ್ರಿಗೋಸ್ಕರ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಪುಷ್ಪಲತಾ ಅವ್ರಿಗೋಸ್ಕರ. ಹಲೋ ಪಾಸ್ಟರ್. ಆಮ ಪ್ರಾರ್ಥನೆ ಮಾಡ್ತೀರಾ? ಆಯ್ತು ಪಾಸ್ಟರ್. ಓಕೆ. ಪುಷ್ಪಲತಾ ಹಿರಿಯರಂತ ಲೋಕೇಶ್ ಅವರ ಕುಟುಂಬಕ್ಕಾಗಿ ಮತ್ತು ಸಹೋದರ ರವಿ ಭಕ್ತರಾಜ್ ಅವರ ಶ್ರೀಮತಿ ಪುಷ್ಪ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂದ ಕೇಳ್ಕೊಳ್ತೇನೆ. ಜೊತೆಗೆ ಈ ವಾರ ನರ್ಸಾಪುರ್ ಸಭೆಯಲ್ಲಿ ಕಮ್ಯುನಿಯನ್ ಇದೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದ ಕೇಳ್ತೇನೆ. ಜೊತೆಗೆ ಸಹೋದರ ಚಾಟಲ್ ಹಾಕಿದ್ದೀರಾ? ಓಕೆ. ಸೊ 12 ಇದೆ ಅಷ್ಟ. ಇನ್ನು ಇದೆನಾ? ಪ್ರಾರ್ಥನೆ ಮಾಡಿ. ಪ್ರೇಯರ್ ಮಾಡೋಣ. ಹಲೋ ಮಾಡಿ ಮಾಡಿ. 1 to 12 ಇದೆಲ್ಲ ಪಾಸ್ಟರ್ ಇದ್ರಲ್ಲಿ? 1 to 12 ಇದೆ. ಓಕೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ಕೊಂಡು ಬರುವಂತ ನಮ್ಮ ಸ್ವರ್ಗೀಯ ತಂದೆ, ನಿನ್ನ ಪರವಾದ ಕೃಪೆ ಪ್ರೀತಿಗಾಗಿ ಸ್ತೋತ್ರ. ಸ್ತೋತ್ರ ಸ್ವಾಮಿ. ರಾತ್ರಿ ಎಲ್ಲ ಸುಖವಾದ ನಿದ್ರೆ ಕೊಟ್ಟಿದಿ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಪ್ರಾರ್ಥನೆಯಲ್ಲಿ ನಮ್ಮನ್ನೆಲ್ಲ ಸೇರ್ ಮಾಡಿದಿ ಪ್ರಭು. ನಿಮ್ಗೆ ಸ್ತೋತ್ರ ಕರ್ತನೆ. ದೇವ, ನಾವು ಉಳಿದಿರೋದು ಯೆಹೋವನ ಕರುಣೆ, ಆತನ ಕೃಪಾವರ್ಗಳು ನಿಂತು ಹೋಗು ಎಂಬುದಾಗಿ ಸ್ವಾಮಿ. ನಮ್ಮಲ್ಲಿ ಯಾವ ಒಳ್ಳೆತನ ಇಲ್ಲ ಸ್ವಾಮಿ, ನಿನ್ನ ಒಂದು ಮಹಾಕೃಪೆಯಿಂದ ನಾವೆಲ್ಲರೂ ಹೊಸ ದಿನ ಕಾಣಿ ನಿನ್ನ ವಾಕ್ಯ ಕೇಳುವಂತೆ ಈ ಕೂಟದಲ್ಲಿ ಸೇರಿ ಬರುವಂತೆ ನಿನ್ನ ಸಹಾಯ ನೀಡಿದಿ ಪ್ರಭು. ನಿನಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರಕ್ಕೆ ನಮ್ಮನ್ನ ಸಲ್ಲಿಸ್ತೇವೆ ತಂದೆಯೇ. ತಂದೆಯಾದ ದೇವರೇ, ಈ ಝೂಮ್ ಪ್ಲಾಟ್ಫಾರ್ಮ್ ಅಲ್ಲಿ ಸೇರಿ ಬಂದಿರ್ತಕ್ಕಂತ ಎಲ್ಲಾ ನಿನ್ನ ಭಕ್ತಾದಿಗಳನ್ನ ಆಶೀರ್ವದಿಸಪ್ಪ, ಹೆಸರಾಗಿ ಕಾಪಾಡು ಸ್ವಾಮಿ. ಅವರು ಸ್ವಾಮಿ ಉದ್ದೇಶ ಪೂರ್ವಕವಾಗಿಲ್ಲ ಸ್ವಾಮಿ, ನೀನು ಆರಿಸಿ ಅವರನ್ನ ಹೆಸರಿಡಿದು ಕರೆದಿದಿ. ನಿನ್ನ ವಾಕ್ಯದ ಒಂದು ಹಂಬಲ ನೀಡಿದಿ ಸ್ವಾಮಿ. ಅದನ್ನು ಕೇಳುವುದಕ್ಕಾಗಿ, ನಿನ್ನ ಪರಲೋಕದಮ್ಮನ್ನ ಸೇವನೆ ಮಾಡೋದಕ್ಕಾಗಿ ದೇವರೇ ತಮ್ಮ ಅಮೂಲ್ಯ ಸಮಯ ಕೊಟ್ಟು ನಿನ್ನಲ್ಲಿ ಕಳೆಯುವಂತೆ ಮಾಡಿದ್ದಿ. ನಿನ್ನ ಕೋಟಿ ಸ್ತೋತ್ರ ಹೇಳ್ತೇವೆ. ಅವರೆಲ್ಲರ ಕುಟುಂಬಗಳನ್ನು ಕಾಪಾಡು, ಅವರ ಮನದ ಬಯಕೆಗಳನ್ನು ಶ್ರೇಷ್ಠಗಳನ್ನು ಪೂರೈಸು ತಂದೆಯಾದ ದೇವರೇ. ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡು ಸ್ವಾಮಿ. ವಿಶೇಷವಾಗಿ ಇದನ್ನು ಆಯೋಜಿಸ್ತಕ್ಕಂತ ಪಾಸ್ಟರ್ ಎಂ ರಾಜು ಅವರನ್ನು ಕರುಣಿಸು, ಕೃಪೆ ತೋರಿಸು, ಕಾಪಾಡಪ್ಪ. ಅವರ ಸೇವೆನ ಆಶೀರ್ವದಿಸು, ಅವರಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಡು. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು ಸ್ವಾಮಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ಕೂಟಕ್ಕೆ ಸೇರಿ ಬರುವಾಗೆ ನೀನು ಸಹಾಯ ಮಾಡು ತಂದೆಯಾದ ದೇವರೇ. ನೀನು ಜೀವ ಸ್ವರೂಪನಾಗಿದ್ದಿ, ನಿನ್ನ ಮಕ್ಕಳಿಗೆ ನೀನು ಬೇಕಾದದನ್ನು ದಯಪಾಲಿಸುವ ಆತನಾಗಿದ್ದಿ. ನಾವು ನಿನ್ನಲ್ಲಿ ಸ್ವಾಮಿ ಅಂಗಲಾಚಿ ಬೇಡುವಾಗ ನೀನು ದಯ ತೋರಿಸಿ, ಕೃಪೆ ತೋರಿಸಿ, ಕರುಣಿಸಿ ಅನುಗ್ರಹಿಸುವಂತ ದೇವರಾಗಿದ್ಯಪ್ಪ. ನಿನಗೆ ಸ್ತೋತ್ರ ಕರ್ತನೆ. ಈ ಬೆಳಗಿನಲ್ಲಿ ಸ್ವಾಮಿ ನಿನ್ನ ಪಾದಕ್ಕೆ ಬಂದು ಅನೇಕ ಪ್ರಾರ್ಥನೆ ಮನಗಳನ್ನು ತಂದಿರುವಾಗ ನೀನು ಈ ಪ್ರಾರ್ಥನೆ ಮನಗಳಿಗೆ ಸ್ವಾಮಿ ಸ್ಪಂದಿಸಪ್ಪ. ಈ ಪ್ರಾರ್ಥನೆ ಮನೆ ಬೇಡುವುದಕ್ಕಿಂತ ಮೊದಲು ನೀನು ಅನುಗ್ರಹಿಸಲು ಶಕ್ತನಾಗಿದ್ದಿ. ನನ್ನ ಪಾಪ ಕ್ಷಮಿಸು, ನನ್ನ ದ್ರೋಹ ಅಳಿಸು, ನನ್ನ ವಿಜ್ಞಾಪನೆ ಲಾಲಿಸು ಕರ್ತನೆ. ಕರ್ತನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿ ಕೊಡ್ತಾನಂತೇಳಿ ವಾಕ್ಯದಲ್ಲಿ ನೋಡಿದ್ದೇವೆ. ಯೆಹೋವನು ಸ್ವಾಮಿ ಒಬ್ಬನ ಮನಸ್ಸು ಹೃದಯವನ್ನು ಪರೀಕ್ಷಿಸಿ ಅವನ ಒಂದು ಒಳ್ಳೆತನಕ್ಕೆ ದೇವರೇ ನೀನು ಆ ಒಂದು ಆಶೀರ್ವಾದ ಕೊಡಲು ಶಕ್ತನಾಗಿದ್ದಿ ಪ್ರಭುವೆ. ಕೀರ್ತನೆಗಾರನು ಹೇಳುವಂತ ರೀತಿಯಲ್ಲಿ ಯೆಹೋವನು ತನ್ನ ಭಕ್ತರಿಗೆ ಆ ಒಂದು ಶುಭವನ್ನು ಕೊಡದೇ ಇದ್ದಾನು ಎಂಬುದಾಗಿ ದೇವ ನೀನು ಎಲ್ಲವನ್ನು ಕೊಡಲು ಶಕ್ತನಾಗಿದ್ದಿ ಪ್ರಭುವೆ. ದೇವ, ನಮ್ಮಲ್ಲಿ ಆ ಒಂದು ಯೋಗ್ಯತೆ ಬೇಕು, ಅದನ್ನು ಪಡ್ಕೊಳ್ಳುವಂತಹ ಶಕ್ತಿ ಎಲ್ಲಾ ನಿನ್ನ ಮಕ್ಕಳಿಗೆ ನೀಡು ಪ್ರಭುವೆ. ವಿಶೇಷವಾಗಿ ಡಯಾಲಿಸಿಸ್ಗೆ ಮತ್ತು ಕಿಡ್ನಿ ಸಮಸ್ಯೆಗೆ ಒಳಗಿರ್ತಕ್ಕಂತ ಈ ನಿನ್ನ ಮಕ್ಕಳನ್ನು ನಿನ್ನ ಪಾದಕ್ಕೆ ತರ್ತೇನೆ ದೇವ್ರೆ. ಅವರು ಅನುಭವಿಸ್ತಿರುವ ಕಷ್ಟ ನೀನು ನೋಡ್ತಿದ್ದಿ, ಅವ್ರಿಗಿರುವ ಸಮಸ್ಯೆ ನೀನು ಬಲ್ಲಿ
ದೇವ ಶಾರೀರಿಕವಾಗಿ ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೋ ಅದೇ ರೀತಿ ಸ್ವಾಮಿ ಆರ್ಥಿಕವಾಗಿ ಕೂಡ ಅವ್ರಿಗೆ ಸಮಸ್ಯೆ ಎದುರಾಗ್ತದೆ ಪ್ರಭುವೇ. ದೇವ ಆಸ್ಪತ್ರೆ ಕಾಯಿಲೆಗಳು ದೇವರೇ ನಿಜವಾಗ್ಲೂ ಸ್ವಾಮಿ ಅನುಭವಿಸ್ತರಿಗೆ ಅದರ ಅನುಭವ ಉಂಟು ಕರ್ತನೆ. ಆದರೆ ನೀನು ಸರ್ವಶಕ್ತನಾಗಿದ್ದಿ, ಎಲ್ಲವನ್ನು ಶಮನ ಮಾಡಲು ನೀನು ಒಬ್ಬನೇ ಶಕ್ತನು ಪ್ರಭುವೆ. ವೈದ್ಯರಿಗಿಂತ ಘನ ವೈದ್ಯನು ನೀನು ದೇವ. ನಿನ್ ಬಾಯಿ ಮಾತೊಂದು ಸಾಕು ಕರ್ತನೆ. ನಿನ್ನಲ್ಲಿ ಆ ನಂಬಿಕೆ ಇಟ್ಕೊಂಡು ಬೇಡುವಾಗ ನೀನೆನ್ನೆ ಆ ಮಕ್ಕಳಿಗೆ ಆರೋಗ್ಯವನ್ನು ಅನುಗ್ರಹಿಸಿಕೊಡು ಸ್ವಾಮಿ ಪ್ರಭುವೇ. ಅವರ ಕಾಯಿಲೆಗಳಿಗೆ ನೀ ಸ್ಪಂದಿಸಪ್ಪ ಕರ್ತನೆ. ನಿನ್ನ ವಾಕ್ಯ ಸ್ವಾಮಿ, ನೀನು ಆ ಒಂದು ಗಲಿಲಾಯ ಪ್ರಾಂತದಲ್ಲಿ ನೀನು ಎಂತೆಂತ ರೋಗಿಗಳಿಗೆ ನೀನು ಸ್ವಸ್ಥತೆ ನೀಡಿದ್ದೆಲ್ಲ ಪ್ರಭುವೆ. ಆ ಸ್ವಸ್ಥತೆ ಮಕ್ಕಳಿಗೆ ನೀಡಿ ನಡೆಸಿ ಕರ್ತನೆ. ಕರ್ತನಾದ ದೇವ್ರೆ, ಈ ಒಂದು ಶ್ರೀ ಅಬ್ರಹಾಂ ಅವರ ಒಂದು ಕಿಡ್ನಿ ಡಯಾಲಿಸಿಸ್ಗಾಗಿ ನಿನ್ನಲ್ಲಿ ಬೇಡ್ತೇನೆ ಪ್ರಭುವೆ. ಶ್ರೀಮತಿ ಸ್ವಪ್ನ ಸಿಂಧು, ಶ್ರೀಮತಿ ಪುಷ್ಪಾಲಿಯೋ, ಶ್ರೀ ಅನುರಾಗ್ ತ್ರಿಪಾಠಿ ಅವರ ಮತ್ತು ಶ್ರೀ ಮಾಲಿಕ್ ಅರ್ಜುನ್ ರಾಜು ಸಾಂಬೇಲ್, ನಂದಿತಾ ಮಗುವಿನ ಮೂತ್ರಪಿಂಡದ ಅವ್ರಿಗೆ ಸ್ವಾಮಿ ಮಂಜುನಾಥ್ ಅವರ ಕಿಡ್ನಿ. ಹೀಗೆ ದೇವ್ರೆ ಇವರ ಕಷ್ಟ ನೀನ್ ನೋಡಪ್ಪ ದೇವ. ಅಪ್ಪ ಅವ್ರಿಗೆ ಕರುಣೆ ತೋರಿಸು, ಅವ್ರ ಮೇಲೆ ನಿನ್ ಕೃಪೆ ತೋರಿಸು. ಮನ ಮರುಗುವ ದೇವ್ರೆ, ಕಣ್ಣೀರು ಒರೆಸು ದೇವ್ರೆ. ನೀನ್ ಈ ಮಕ್ಕಳಿಗೆ ಮನ ಮರಗಿ ಆರೋಗ್ಯವನ್ನು ಅನುಗ್ರಹಿಸಪ್ಪ. ಇವರ ಕಷ್ಟದಿಂದ ಬಿಡಿಸಪ್ಪ ಸ್ವಾಮಿ. ನೀನು ಕೃಪೆ ತೋರಿಸು ರಕ್ಷಕನೇ ದೇವ. ನೀನು ಕರುಣಿಸು, ಕೃಪೆ ತೋರಿಸು, ಆರೋಗ್ಯ ಕೊಡು. ಅವರ ಒಂದು ಕಿಡ್ನಿ ಡಯಾಲಿಸಿಸ್ ಸಮಸ್ಯೆ ಎಂತ ಭಯಂಕರವಾಗಿದೆ ಪ್ರಭುವೆ. ನೀನೇ ಅವರಿಗೆ ಕರುಣೆ ತೋರಿಸಿ ಆ ರೋಗದಿಂದ ವಾಸಿ ಆಗುವಂತೆ ನೀನ್ ಸಹಾಯ ಮಾಡು ಸ್ವಾಮಿ. ನನ್ ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ಕ್ರಿಸ್ತೇಸು ನಾಮದಲ್ಲಿ ನೀನ್ ಎದ್ದು ನಡೆದಾಡು ಎಂಬುದಾಗಿ ಪೇತ್ರ ಯೋಹಾನರು ಹೇಳುವ ರೀತಿಯಲ್ಲಿ ಆ ಮಟ್ಟ ಮಧ್ಯಾಹ್ನದಲ್ಲಿ ಆ ಹುಟ್ಟುಕುಂಟನ್ನು ಎದ್ದು ನಡೆದಾಡುದನು ಕುಣಿದಾಡುದನು ನೀ ಸ್ತುತಿಸ್ತನು ಸ್ವಾಮಿ. ಹಾಗೆ ಈ ಎಲ್ಲಾ ಕಿಡ್ನಿ ಸಮಸ್ಯೆ ಎದುರಿಸುವ ಮಕ್ಕಳು ಕ್ರಿಸ್ತೇಸು ನಾಮದಲ್ಲಿ ಆ ರೋಗದಿಂದ ಹೊರಬಂದು ನೀನು ಕುಣಿಯುತ್ತಾ ಸ್ತುತಿಸುತ್ತಾ ಕೊಂಡಾಡುತ್ತಾ ನಿನಗೆ ಸಾಕ್ಷಿ ಹೇಳುವಂತೆ ಈ ಮಕ್ಕಳನ್ನ ನೀನು ನಡೆಸು ಸ್ವಾಮಿ. ಮತ್ತು ರಕ್ಷಕ ಪುಷ್ಪಲತಾ ರವಿ ಅವರಿಗಾಗಿ ಪ್ರಾರ್ಥಿಸ್ತೇನೆ ದೇವ್ರೆ. ಆ ಮಗಳು ಯಾವ ಸಮಸ್ಯೆ ಎದುರಿಸ್ತಿದ್ದಾರೆ ಎಂಬುದು ನನ್ಗೆ ಗೊತ್ತಿಲ್ಲ, ಆದ್ರೆ ಅವ್ರಿಗೆ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಅವ್ರ ನರನಾಡಿಗಳಲ್ಲಿ ನಿನ್ನ ಪವಿತ್ರ ರಕ್ತ ಪ್ರೋಕ್ಷಣೆ ಮಾಡು. ಅಂಗಾಲಿಂದ ಅಣ್ಣೆತ್ತಿವರೆಗೂ ನಿನ್ನ ಪರಿಶುದ್ಧ ರಕ್ತ ಪ್ರೋಕ್ಷಣೆ ಮಾಡು ದೇವ. ಅವರು ಆರೋಗ್ಯವಂತರಾಗಿದ್ದು ನಿಂಗೆ ಸ್ತೋತ್ರ ಹೇಳುವಂತೆ ಮಾಡು ಸ್ವಾಮಿ. ಅವರ ರೋಗಕ್ಕೆ ನೀನೇ ಸ್ಪಂದಿಸು ದೇವಾ. ನೀನು ಶಕ್ತನಾಗಿದ್ದಿ ಸ್ವಾಮಿ. ಅವ್ರು ನಿನ್ನಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸಲು ಮನವಿ ಮಾಡಿರುವಾಗ ಆ ನಂಬಿಕೆ ಅವ್ರಿಗೆ ಸ್ವಸ್ಥಪಡಿಸುವಂತೆ ನೀನು ಮಾಡು. ಅದೇ ರೀತಿ ರಕ್ಷಕನೇ ಸ್ವಾಮಿ, ವಿಶೇಷವಾಗಿ ಲೋಕೇಶ್ ಅಂಕಲ್ರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ತಂದೆಯಾದ ದೇವರೇ, ಅವ್ರ ಮೇಲೆ ನೀನು ಹೇರಳವಾದ ಕೃಪೆ ತಿರ್ಸು ಸ್ವಾಮಿ. ಅವ್ರಿಗೆ ಆರೋಗ್ಯನ ಅನುಗ್ರಹಿಸಿಕೊಡು ಸ್ವಾಮಿ. ತಂದೆಯಾದ ದೇವರೇ, ಅವರು ಸ್ವಾಮಿ ಸಮಸ್ಯೆ ಅಲ್ಲಿರುವಾಗ ಅವರ ಕುಟುಂಬ ಮಕ್ಕಳನ್ನು ಕಾಪಾಡುತ್ತಾನೆ ದೇವರೇ. ನೀನೇ ಅವರು ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಿ ಎಂಬುದಾಗಿ ಕೇಳಿರುವಾಗ ನೀನೇ ಅವ್ರ ಕುಟುಂಬದ ಸಮಸ್ಯೆಗೆ ದೂರ ಸ್ವಾಮಿ ಬಿಡುಗಡೆ ಕೊಟ್ಟು ಸ್ವಾಮಿ ಅವರು ಸಂತೋಷವಾಗಿ ಸ್ವಾಮಿ ನಾವು ಈ ಒಂದು ಸಮಸ್ಯೆಯನ್ನು ಹೊರ ಬಂದಿದ್ದೇವೆ, ದೇವರಿಗೆ ಸ್ತೋತ್ರವಾಗ್ಲಿ ಅಂತ ಹೇಳುವಂತೆ ಮಾಡು ತಂದೆಯಾದ ದೇವರೇ. ತಂದೆ, ಈ ಒಂದು ಸಂದರ್ಭದಲ್ಲಿ ರಕ್ಷಕ ನಮ್ಮ ಎಲ್ಲರ ಕುಟುಂಬಗಳನ್ನು ಕಾಪಾಡು ಪ್ರಭುವೆ. ತಂದೆಯಾದ ದೇವರೇ ಸ್ವಾಮಿ, ಪುಷ್ಪಲತಾ ಅವರ ಒಂದು ಆ ಒಂದು ಕಾಲಿನ ಟ್ರೀಟ್ಮೆಂಟ್ಗಾಗಿ ನಾವು ಯಾವಾಗಲೂ ಬೇಡುವಾಗ ಕರ್ತನೆ ನೀನೇ ಅವರಿಗೆ ಆ ಒಂದು ಕಾಲಿನ ಸಮಸ್ಯೆಯಿಂದ ಬಿಡುಗಡೆ ಕೊಟ್ಟು ಆರೋಗ್ಯ ಕೊಟ್ಟು ಸ್ವಾಮಿ ನೀನ್ ನಡೆಸು ಪ್ರಭುವೆ. ಆರೋಗ್ಯದಾಯಕನೇ, ನಿನ್ನ ಆರೋಗ್ಯದ ಮಕ್ಕಳನ್ನು ಚಾಚು ಸ್ವಾಮಿ. ತಂದೆಯಾದ ದೇವರೇ, ಪ್ರೇಮನಾಥ್ ಕೋಲ್ಕರ್ ಬ್ರದರ್ಗಾಗಿ ಪ್ರಾರ್ಥಿಸ್ತೇನೆ. ಅವ್ರ ಆರೋಗ್ಯಕ್ಕಾಗಿ ಅವರ ಕುಟುಂಬ ಮಕ್ಕಳಿಗೆ ಪ್ರಾರ್ಥಿಸ್ತೇನೆ ಸ್ವಾಮಿ. ಚಿನ್ನಪ್ಪ ಬ್ರದರ್ ಅವರಿಗಾಗಿ, ಅವರ ಸೇವೆಗಾಗಿ, ಅವ್ರ ಕುಟುಂಬ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಅವ್ರನ್ನ ಕ್ಷೇಮವಾಗಿ ಆರೋಗ್ಯವಾಗಿ ಕಾಪಾಡುವವರು ಇಟ್ಟಿರ್ತಕ್ಕಂಥ ಭಕ್ತಿ ಭಯಕ್ಕಾಗಿ ಅವ್ರು ಮಾಡುವ ಸೇವೆಗಾಗಿ ಸ್ತೋತ್ರ ಹೇಳ್ತೇನೆ ಸ್ವಾಮಿ. ಅದೇ ರೀತಿ ರಕ್ಷಕ ಹೇಮಲತಾ ಭಕ್ತರ ಸಿಸ್ಟರ್ಗಾಗಿ ಪ್ರಾರ್ಥಿಸ್ತೇನೆ ದೇವ್ರೆ. ಆ ಮಗಳು ನಿನ್ನಿಟ್ಟಿರೋ ಭಕ್ತಿಗಾಗಿ ಅವರ ಪ್ರಾರ್ಥನೆ ಜೀವಿತಕ್ಕಾಗಿ ಸ್ತೋತ್ರ ಹೇಳ್ತೇನೆ ಸ್ವಾಮಿ. ತಂದೆಯಾದ ದೇವ್ರೆ, ಜಯಮ್ಮಗಾಗಿ ಪ್ರಾರ್ಥಿಸ್ತೇನೆ. ಆ ಮಗಳ ಕುಟುಂಬಕ್ಕಾಗಿ, ಅವಳ ಒಂದು ಆರೋಗ್ಯ ಭಾಗ್ಯಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ. ಅವ್ರ ಇಷ್ಟಾರ್ಥಗಳು ನೆರವೇರಿಸಿಕೊಡು ಸ್ವಾಮಿ. ಜಾನ್ ಡೇವಿಡ್ ಬ್ರದರ್ನ ಅವರ ಆ ಒಂದು
ಅವರ ಕುಟುಂಬ ಜೀವನವನ್ನು ಆಶೀರ್ವದಿಸು ಸ್ವಾಮಿ. ಅವ್ರ ವ್ಯವಹಾರದಲ್ಲಿ ನೀನು ಜಯ ಕೊಟ್ಟು ನಡೆಸು ಸ್ವಾಮಿ. ಅದೇ ರೀತಿ ರಕ್ಷಕನೇ ಸ್ವಾಮಿ, ಜಾನ್ಸನ್ ಸರ್ಗಾಗಿ ನಾನು ಪ್ರಾರ್ಥಿಸ್ತೇನೆ ದೇವ್ರೆ. ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು, ಅವರ ಸೇವೆಯನ್ನು ಬಲಪಡಿಸು ಕರ್ತನೆ. ಅವ್ರು ಮಾಡುವ ಎಲ್ಲ ಕೆಲಸದಲ್ಲಿ ಜಯ ಕೊಡು ಕರ್ತನೆ. ಜೋಯಿಟ್ ಅವರಿಗೆ ಪ್ರಾರ್ಥಿಸ್ತೇನೆ ಸ್ವಾಮಿ. ಜೋಯಿಟ್ ಅವರನ್ನು ಕರುಣಿಸು, ಕೃಪೆ ತೋರಿಸು, ಅವರ ಆಶೆಗಳನ್ನು ನೆರವೇರಿಸ್ಕೊಡು ಸ್ವಾಮಿ. ಲಾಜರಸ್ ಅವರಿಗಾಗಿ ಸ್ತೋತ್ರ ಹೇಳ್ತೀನಪ್ಪ. ಚಿಕ್ಕಮಗಳೂರಿನ ಒಳ್ಳೆ ಸಂದೇಶ ತಂದಿದ್ದಾರೆ ಬೆಳಿಗ್ಗೆ ಸ್ವಾಮಿ. ದೇವ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಅವರು ನಿನ್ನ ಹೆಚ್ಚಿನ ರೀತಿಯಲ್ಲಿ ಸೇವೆಯಲ್ಲಿ ಅವರನ್ನು ಉಪಯೋಗಿಸ್ಕೊಳ್ತಾನೆ. ತಂದೆ ಆದ ದೇವರೇ, ಮಂಜುನಾಥ್ ಅವರಿಗಾಗಿ ಮತ್ತು ಸ್ವಾಮಿ ಲೋಕೇಶ್ ಅವರಿಗಾಗಿಯೂ ಪ್ರಾರ್ಥಿಸ್ತೇನೆ ಸ್ವಾಮಿ. ರತ್ನ ಅವರಿಗಾಗಿಯೂ, ರಕ್ಷಕ ರವಿ ಭಕ್ತರಾಜ್ ಅವರಿಗಾಗಿಯೂ, ST ಸಲ್ಮಾನ್ ಪಾಸ್ಟರ್ಗಾಗಿಯೂ ಸ್ವಾಮಿ, ವರಲಕ್ಷ್ಮಿ ಅವರಿಗಾಗಿ, ವಿಜಯ್ ಕುಮಾರ್ ಸರ್ ಅವರಿಗಾಗಿಯೂ, ಯಶವಂತ್ ಸರ್ ಅಮ್ಗಲ್ ಅವರಿಗಾಗಿಯೂ ಪ್ರಾರ್ಥಿಸ್ತೇನೆ ದೇವ್ರಿ. ಇದೆಲ್ಲರ ಕುಟುಂಬದಲ್ಲಿ ನೀನು ಹೇಳುವಾದ ಕೃಪೆ ಸುರಿಸು. ಅಂತ್ಯ ಕಾಲದಲ್ಲಿ ದೇವ್ರೆ, ಬೆರಳೆಣಿಕೆಯಲ್ಲಿ ನಿನ್ನ ಸನ್ನಿಧಾನದಲ್ಲಿ ಸೇರಿ ಬರು ನಿನ್ನ ಮಕ್ಕಳಿಗೆ ನಿನ್ನ ಪವಿತ್ರ ಆತ್ಮನ ಬಲದಿಂದ ತುಂಬಿಸು. ನಿನ್ನ ಪವಿತ್ರ ಆತ್ಮನ ಶಕ್ತಿ ಎಲ್ಲರಲ್ಲಿ ಕೊಡು ಸ್ವಾಮಿ. ಇವತ್ತಿನ ಸಂದೇಶ ಎಲ್ಲರೂ ಮೇಲೆ ಹಾಕುವಂತೆ ನೀನು ಮಾಡು ಕರ್ತನೆ. ತಂದೆ ಆದ ದೇವರೇ, ನಮ್ಮೆಲ್ಲರ ಕುಟುಂಬಗಳನ್ನು ನಿನ್ನ ಕೈ ಕೊಡ್ತೀನಪ್ಪ ಸ್ವಾಮಿ. ನಮ್ಮ ಸಭೆಗಳು, ಶಾಲೆಗಳು, ಸಂಸ್ಥೆ ಎಲ್ಲಾ ಹಿರಿಕರು, ನಾಯಕರುಗಳನ್ನು ನಿನ್ನ ಕೈ ಕೊಡ್ತೇನೆ ದೇವ್ರೆ. ಪ್ರಭು, ನೀನೇ ಅವರ ಹೃದಯಗಳಲ್ಲಿ ಮಾತನಾಡು ಕರ್ತನೆ ಸ್ವಾಮಿ. ಎಲ್ಲರನ್ನು ಒಂದೇ ರೀತಿಯಿಂದ ಕಾಣುವಂತೆ ಮಾಡು ಸ್ವಾಮಿ. ಎಲ್ಲರ ಮೇಲೆ ದೇವ್ರೆ ನಿನ್ ದಯ ತೋರಿಸು, ಕೃಪೆ ತೋರಿಸು, ಆತ್ಮ ಸಾಕ್ಷಿ ಕೊಡು ಸ್ವಾಮಿ. ನಿಷ್ಠೆ, ಪ್ರಾಮಾಣಿಕತೆ ಸ್ವಾಮಿ ನೀನು ನೀಡು ಕರ್ತನೆ. ಈ ದಿನ ಸ್ವಾಮಿ ನಿನ್ನ ಅನ್ನ ತೃಪ್ತಿಪಡಿಸಿ ಎಲ್ಲರೂ ಈ ವಾಕ್ಯದ ಮೇಲೆ ನಿನ್ನ ಒಂದು ಪರಲೋಕದ ಮನ್ನ ನಿನ್ನ ಭಕ್ತರು ತಂದ ರೀತಿಯಲ್ಲಿ ಅದು ಅನುಸ ಸ್ವಾಮಿ ತಿಂದು ತೃಪ್ತರಾಗಿ ಈ ದಿನ ಕಳೀಲಿಕ್ಕೆ ಶಕ್ತಿ ಕೊಟ್ಟು ನಡೆಸು. ಆತ್ಮಿಕ ಬಲವನ್ನು ಕೊಡು ಸ್ವಾಮಿ. ದೇವರ ಎಲ್ಲರಿಗೆ ಆತ್ಮ ಸ್ಥೈರ್ಯ ನೀಡು ಸ್ವಾಮಿ. ನಿನ್ನ ಕೃಪೆ ಸಾಕು ರಕ್ಷಕನೇ. ನಮ್ಮೆಲ್ಲರ ಕುಟುಂಬದ ಮೇಲೆ ನಿನ್ನ ಹೇಳುವಾದ ಕೃಪೆ ಸುರಿಸಿ ಸಂರಕ್ಷಿಸಿ ಕಾಪಾಡ್ತೇನೆ ಅಂತೇಳಿ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ದಿನಳಾಗಿ ಅಂತ ಬಿದ್ದು ಬೇಡ್ತೇನೆ ಸ್ವಾಮಿ. ಆಮೆನ್, ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು, ಕಾಪಾಡುವಿಕೆಯು ಇಂದು ಎಂದು ಸದಾ ಕಾಲವು ಕೂಡಿ ಬಂದಿರುವಂತ ದೇವ ಮಂದಿಯ ಸಂಗಡ, ವಿಶೇಷವಾಗಿ ಪ್ರಾರ್ಥನೆ ಮಾಡಿದಂತ ಭಕ್ತರ ಸಂಗಡ, ಹಾಡುಗಳನ್ನು ಹಾಡಿದಂತ ಭಕ್ತರ ಸಂಗಡ, ಸಂದೇಶವನ್ನು ತಂದಂತ ಬೋಧಕರ ಸಂಗಡ, ಮಾತೃ ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿನ್ನ ಮುಂದೆ ಜ್ಞಾಪನೆ ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಗಳ ಸಂಗಡ, ನಮ್ಮೆಲ್ಲರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಪ್ರೈಸ್ತಲಾರ್ಡ್. ಉತ್ತಮವಾದಂತ ಸಂದೇಶಕ್ಕಾಗಿ ಬೋಧಕರಾದಂತ ಅಲಾಜರ್ ಅವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಬೋಧಕರೇ, ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಹೆಚ್ಚಿನ ರೀತಿಯಲ್ಲಿ ತನ್ನ ಘನ ಉಲ್ಲಾಸದಲ್ಲಿ ಉಪಯೋಗಿಸಲಿ. ನಮ್ಮ ಕೂಟದ ಪರವಾಗಿ ನಿರಂತರವಾಗಿ ನಿಮಗೆ ಪ್ರಾರ್ಥನೆ ಇರ್ತದೆ, ಕುಟುಂಬಕ್ಕಾಗಿ ಪ್ರಾರ್ಥನೆ ಇರ್ತದೆ ಮತ್ತು ದಿನನಿತ್ಯ ಈ ಕುಟುಂಬದಲ್ಲಿ ನೀವು ಸಹ ಪಾಲು ಹೊಂದಿ ಈ ಕೂಟದಲ್ಲಿ ಇನ್ನೂ ಹೆಚ್ಚಿನ ಆತ್ಮಿಕ ಬಲವನ್ನ ತುಂಬಬೇಕೆಂಬುದಾಗಿ ಕೇಳ್ಕೊಳ್ತಾ ದೇವರು ನಿಮ್ಮನ್ನ ಹರಸಲಿ ಎಂದು ಪ್ರಾರ್ಥಿಸುತ್ತಾ ವಂದನೆಗಳನ್ನ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರ ಜಾನ್ಸನ್ ಅಪ್ಪ ಅವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಲೋಕೇಶ್ ಅವರಿಗೂ, ಹಾಗೂ ಉತ್ತಮವಾದಂತ ಸಂದೇಶಕ್ಕಾಗಿ ಬೋಧಕರಾದಂತ ಲಾಜರ್ ಅವರಿಗೂ, ಉತ್ತಮವಾದಂತ ಭಕ್ತಿಯುಳ್ಳ ಪ್ರಾರ್ಥನೆಗಾಗಿ ಸಹೋದರಿ ರಾಜೇಶ್ವರಿ ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕೂಡಿ ಬಂದಂತ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಈ ಬೆಳಿಗ್ಗೆ
ದೇವರು ನಮ್ಮ ಕುಟುಂಬ ಮಕ್ಕಳನ್ನ ಆತ್ಮಿಕವಾಗಿ ಆಶೀರ್ವದಿಸಿ ಬಲಪಡಿಸಿ ದೈಹಿಕವಾಗಿ ಆರೋಗ್ಯದಿಂದ ತುಂಬಿಸಿ ಸಂತೋಷ ಸಮಾಧಾನಗಳನ್ನ ದಯಪಾಲಿಸಿ ಎಲ್ಲಾ ಕಾರ್ಯಗಳನ್ನು ಜಯವನ್ನು ಶುಭವನ್ನು ಕೊಟ್ಟು ತನ್ನ ಮಹಿಮೆಗಾಗಿ ಉಪಯೋಗಿಸಿ ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯಲ್ಲಿ ಕೂಡಿ ಬರುವಾಗೆ ಕರ್ತನು ನಮ್ಮೆಲ್ಲರನ್ನ ನಡೆಸಲೆಂದು ಬೇಡುತ್ತಾ ಎಲ್ಲರನ್ನು ಕರ್ತನ ಕೃಪಾಸ್ತಕ್ಕೆ ಒಪ್ಪಿಸುತ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ಪಾಸ್ಟರ್ ಲಾಜರಸ್ ಅವರು ಹೇಗಿದ್ದೀರಿ? ಪಾಸ್ಟರ್ ಲಾಜರಸ್ ಅವರೇ ಹೋದ್ರು ಬಿಟ್ರು ಅವರ ಬಿಟ್ಟಿದ್ದಾರೆ. Pastor, thank you very much. Thank you, Rudy. Good morning. Good morning. Sir, good morning. ಗುಡ್ ಮಾರ್ನಿಂಗ್ ಪ್ರೇಮನಾಥ್ ಅವರೇ. Good morning, Pastor. Okay. ಸಾಧ್ಯವಾದ್ರೆ ಸಹೋದರ ಜಾನ್ ಡೇವಿಡ್ ಅವ್ರ ಜೊತೆಗೆ ಕರೆ ಮಾಡಿ ಮಾತಾಡಿ ಅವ್ರನ್ನ ಬಲಪಡಿಸ್ಬೇಕೆಂಬುದಾಗಿ ತಮ್ಮನ್ನು ಕೇಳ್ಕೊಳ್ತೇನೆ. ನಿನ್ನೆ ಮಾತಾಡಿದೆ ಪಾಸ್ಟರ್ ನೋಡಿ. ಓಕೆ. ಪಾಸ್ಟರ್ ಅಲ್ಲಿ ಚೆನ್ನೈಯಲ್ಲಿ ಅಲ್ಲಿ ನಮ್ಮ ಎಸ್.ಟಿ ಕಡೆ ಎಸ್.ಟಿ ಹಾಸ್ಪಿಟಲ್ ಏನಿದೆ ಅಲ್ಲಿ ಗೊತ್ತಿರ್ಬೇಕು. ಅದು ಮೋಸ್ಟ್ಲಿ ಅಲ್ಲಿನೋ ನ್ಯಾಚುರಲ್ ಟ್ರೀಟ್ಮೆಂಟ್ ಏನೋ ಕೊಡ್ತಾರ. ಇಲ್ಲಿ ಮೋಸ್ಟ್ಲಿ ಟ್ರೈ ಮಾಡ್ಬೇಕು ಅವರು. ಅಂದಿದ್ದೀನಿ ಅವ್ರಿಗೆ ಅರ್ಥ ಆಗೈತಿಲ್ಲ ಗೊತ್ತಿಲ್ಲ. ಬಟ್ ಇದೆಲ್ಲ ಪಾಪ ಅವ್ರಿಗೆ ಫೈನಾನ್ಷಿಯಲ್ ಬಹಳ ತೊಂದರೆ ಇದೆ. ಬಟ್ ದೊಡ್ಡ ಸಮಸ್ಯೆ ಅವ್ರಿಗೆ. ನೋಡೋಣ ದೇವ್ರು ಯಾವ ರೀತಿ ಸಹಾಯ ಮಾಡ್ತಾರೋ, ಪ್ರೇಯರ್ ಮಾಡೋಣ. ಅಲ್ಲಿ ಹೋದ್ರೆ ಖಂಡಿತವಾಗಿ ಅಲ್ಲಿ ಟ್ರೀಟ್ಮೆಂಟ್ ಇದೆ ಚೆನ್ನೈಯಲ್ಲಿ. ಡಾಕ್ಟ್ರು ನಿನ್ನೆ ಹೇಳಿದ್ದೇನೆ ಅವ್ರಿಗೆ ಇದೆ ಅಂತ ಹೇಳ್ಬಿಟ್ಟು. ನೀವು ಹೇಳಿದಂಗೆ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು, ಬಟ್ ಟ್ರೀಟ್ಮೆಂಟ್ ಚೆನ್ನಾಗಿದೆ ಇರ್ತದಂತ ವಾಸಿ ಆಗ್ಬೋದು ಏನೋ ಅಂತ. ಅಲೋಪತಿ ಇದು ಸ್ವಲ್ಪ ಟಫ್ ಆಗುತ್ತೆ ಫಸ್ಟ್. ಇದು ಅಲೋಪತಿ ಇನ್ನಷ್ಟು ವರ್ಸ್ಟ್ ಮಾಡಬಹುದು. ಇದು ಮಾಡಿಸ್ಬಿಡ್ತದೆ. ಅಲೋಪತಿಯಿಂದ ಯಾವುದು ಇಲ್ಲಿ ತನಕ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಸಕ್ಸಸ್ ಕಡಿಮೆ. ಬಟ್ ಹೋಮಿಯೋಪತಿನಲ್ಲಿ ಮತ್ತೆ ನ್ಯಾಚುರೋಪತಿನಲ್ಲಿ ಆಯುರ್ವೇದಿಕಲ್ಲಿ ಖಂಡಿತವಾಗಿ ಗುಣ ಆಗ್ತದೆ. ಸ್ವಲ್ಪ ಲೇಟ್ ಆದ್ರೂ ಖಂಡಿತವಾಗಿ ಗುಣ ಆಗ್ತದೆ. ಆ ಕಡೆಗೆ ಹೋಗೋದ್ರ ಒಳ್ಳೇದವರು. ಅವ್ರಿಗೆ ಅಡ್ವೈಸ್ ಮಾಡೋಣ ಎಲ್ರು. ಆ ಡಾಕ್ಟರ್ದು ನಂಬರ್ ಇದ್ರೆ ತಕೊಳ್ಳಿ, ಅವ್ರಿಗೆ ತಿಳಿಸೋಣ, ಮಾತಾಡ್ಲಿ ಅವ್ರ ಜೊತೆಗೆ. ಹೇಳಿದ್ದೀನಿ ನಾನು ನಂಬರ್ ಇದೆ ಅಂತ. ಪಾಸ್ಟರ್ ಗುಡ್ ಮಾರ್ನಿಂಗ್. ನಂದು ಡಿಸ್ಪ್ಲೇ ಹೊರಟೋಗಿದೆ ನನ್ನ ಮಗಳ ಫೋನ್ ಇಂದ ನಾನು ನೋಡ್ದೆ. ಈಗ ನೀವು ಈ ಇದು ನನ್ಗೆ ಒಂದು ಕಾಲ್ ಮಾಡಿ, ನಾ ಬೇರೆದಕ್ಕೆ ಹಾಕೊಂಡಿದೀನಿ ಸಿಮ್ಮು. ನಾನು ಅದಕ್ಕೆ ನಿಮ್ ನಂಬರ್ ನ ಸೇವ್ ಮಾಡ್ಕೊಳ್ತೀನಿ. ನನ್ನ ನಂಬರ್ಗೆ ಕಾಲ್ ಮಾಡಿ, ಅದ್ರಲ್ಲಿ ನಿಮ್ ನಂಬರ್ ಡಿಸ್ಪ್ಲೇ ಆಗಲ್ಲ. ನಾನು ನಿಮ್ ಮಾತಾಡ್ಬಿಟ್ಟು ಅದನ್ನ ಸೇವ್ ಮಾಡ್ಕೊಳ್ತೀನಿ. ಜಾನ್ ಡೇವಿಡ್ ಅವ್ರ ನಂಬರ್ ಎಲ್ಲ ನನಗೆ ಅಲ್ಲಿ ಇವಾಗ ಹೋಗಿ ಡಿಸ್ಪ್ಲೇ ಸರಿಪಡಿಸ್ಕೊಳ್ತೀನಿ, ಆಮೇಲೆ ಮಾತಾಡ್ತೀನಿ ಪಾಸ್ಟರ್. ಓಕೆ ಪಾಸ್ಟರ್, ಥ್ಯಾಂಕ್ ಯು ಪಾಸ್ಟರ್. ಒಂದ್ ನಿಮಿಷ ಪಾಸ್ಟರ್, ನಿಮ್ ನಂಬರ್ ಹೇಳ್ಬಿಡಿ. 8971 ಇನ್ನೊಂದ್ಸಲ ಹೇಳಿ. 8971 48 58 37. 8971 48 58 37. ಓಕೆ ಪಾಸ್ಟರ್. ಓಕೆ, ಆಯ್ತು ಪಾಸ್ಟರ್, ಥ್ಯಾಂಕ್ ಯು.